ಥಿಯಾಸಫಿಯ ಮೂಲತತ್ವಗಳು ಅನ್ನೋ ಪುಸ್ತಕವನ್ನು ಆಧರಿಸಿದೆ. ಸೋದರ ಜಿನರಾಜ್ ದಾಸರು ಹಿಂದೆ ನಮ್ಮ ಥಿಯಾಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿದ್ದವರು ಇಂಗ್ಲೀಷ್ನಲ್ಲಿ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಅಂತ ಹೇಳಿ ಬರೆದಿದ್ದಾರೆ. ಆ ಗ್ರಂಥದ ಪ್ರತಿಗಳು ಇವಾಗ ಸಿಕ್ಕೋದಿಲ್ಲ, ಅದು ಔಟ್ ಆಫ್ ಪ್ರಿಂಟ್. ಆದರೆ ಕನ್ನಡದಲ್ಲಿ ಇದನ್ನು ಶ್ರೀ ಎ ಸೂರ್ಯನಾರಾಯಣ ಪಂಡಿತರು ಅನುವಾದ ಮಾಡಿ ಥಿಯಾಸಫಿಯ ಮೂಲತತ್ವಗಳು ಅಂತ ಹೇಳಿ ನಮ್ಮ ಥಿಯಾಸಫಿ ಪ್ರಚಾರ ಸಮಿತಿಯಿಂದ ಪ್ರಕಟಿತವಾಗಿದೆ. ಇದರ ಕಾಪಿಗಳು ಇನ್ನೂ ಲಭ್ಯ ಇವೆ. ಈ ಪುಸ್ತಕ ಬಹಳ ಚೆನ್ನಾಗಿದೆ. ಥಿಯಾಸಫಿಯ ಮೂಲ ತತ್ವಗಳನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ. ದಯವಿಟ್ಟು ಯಾರ್ಯಾರ ಹತ್ರ ಈ ಪುಸ್ತಕ ಇಲ್ವೋ ನಮ್ಮ ಮೆಂಬರ್ಗಳು ಅವರೆಲ್ಲರೂ ಕೂಡ ಈ ಥಿಯಾಸಫಿಯ ಮೂಲ ತತ್ವಗಳು ಅನ್ನೋ ಪುಸ್ತಕವನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಈ ಮೀಟಿಂಗ್ ಆಗತ್ಲೂ ಇಲ್ಲೇನೆ ಅದನ್ನು ಮಾರಾಟ ಮಾಡೋದಕ್ಕೆ ಏರ್ಪಾಡು ಮಾಡಿದೆ. ಈಗ ಅದರಲ್ಲಿ ಒಂದು ಅಧ್ಯಾಯ ವಿವಿಧ ಜೀವವರ್ಗಗಳು ಅಂತ ಹೇಳಿ. ಹಿಂದಿನ ಭಾಷಣದಲ್ಲಿ ತ್ರಿಮೂರ್ತಿಗಳ ಕೆಲಸವನ್ನು ನಾವು ತಿಳ್ಕೊಂಡ್ವಿ. ಬ್ರಹ್ಮ, ವಿಷ್ಣು, ಈಶ್ವರ ಅಥವಾ ಶಿವ, ಈ ಮೂರು ತ್ರಿಮೂರ್ತಿಗಳು. ಒಬ್ಬನೇ ಸೌರಬ್ರಹ್ಮಾಂಡ ಈಶ್ವರನು ಬ್ರಹ್ಮ, ವಿಷ್ಣು ಮತ್ತು ಶಿವನಾಗಿ ಮೂರು ಮುಖಗಳಲ್ಲಿ ಯಾವ್ಯಾವ ಕೆಲಸವನ್ನು ಮಾಡ್ತಾನೆ. ಬ್ರಹ್ಮ ಚೈತನ್ಯವಾಗಿ, ಬ್ರಹ್ಮತತ್ವವಾಗಿ ಅವನು ಹೇಗೆ ಒಂದೊಂದು ಲೋಕವಾಗಿ ಇಳಿದು ಬಂದು ಎಲ್ಲ ಲೋಕಗಳಲ್ಲಿಯೂ ಕೂಡ ಬೇಕಾಗಿರತಕ್ಕಂಥ ಅಣುಗಳು ಮತ್ತು ಪರಮಾಣುಗಳನ್ನು ಸೃಷ್ಟಿ ಮಾಡಿ ಭೂಲೋಕದಲ್ಲಿ ಮೂಲ ನಾವು ಯಾವುದನ್ನು ಕೆಮಿಕಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಆ ಕೆಮಿಕಲ್ ಎಲಿಮೆಂಟ್ಸ್ ಅವುಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮ ಅವನು ತನ್ನ ಕೆಲಸವನ್ನು ಪೂರೈಸ್ತಾನೆ. ಸಪ್ತ ಲೋಕಗಳು ಮತ್ತು ಅವುಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ಅಣುಗಳು, ಪರಮಾಣುಗಳು ಮತ್ತು ಎಲಿಮೆಂಟ್ಸ್, ಕೆಮಿಕಲ್ ಎಲಿಮೆಂಟ್ಸ್, ಇವುಗಳನ್ನೆಲ್ಲ ಅವನು ಸೃಷ್ಟಿ ಮಾಡಿದ, ರಾಸಾಯನಿಕ ಮೂಲ ವಸ್ತುಗಳು. ಅನಂತರ ವಿಷ್ಣು ಒಂದೊಂದಕ್ಕೂ ಜೀವ ಕೊಡ್ತಾನೆ. ವಿಷ್ಣು ಚೈತನ್ಯ, ವಿಷ್ಣು ತತ್ವ ಎಲ್ಲ ಅಣುಗಳಿಗೂ ಪರಮಾಣುಗಳಿಗೂ ಜೀವ ಚೈತನ್ಯವನ್ನು ತುಂಬುತ್ತೆ. ನಮ್ಮ ಸ್ಥೂಲ ಲೋಕದಲ್ಲಿ ಈ ಅಣುಗಳು ಮತ್ತು ಪರಮಾಣುಗಳು ಪರಸ್ಪರ ಸಂಯೋಗವನ್ನು ಹೊಂದೋ ಶಕ್ತಿಯನ್ನು ಪಡೆಯುತ್ತವೆ ವಿಷ್ಣು ಚೈತನ್ಯದಿಂದ. ಕಾಂಬಿನೇಷನ್, ಕೆಮಿಕಲ್ ಕಾಂಬಿನೇಷನ್, ರಸಾಯನ ವಸ್ತುಗಳು, ಬರೀ ಕಬ್ಬಿಣ, ಆಮ್ಲಜನಕ, ಜಲಜನಕ ಇದು ಬಿಟ್ಟರೆ ಏನಾಗುತ್ತೆ? ಅವುಗಳೆಲ್ಲ ಸೇರ್ಕೊಳ್ಬೇಕು, ಬೇರೆ ಬೇರೆ ಅದಿರುಗಳಾಗಬೇಕು, ಬೇರೆ ಬೇರೆ ಪದಾರ್ಥಗಳಾಗಬೇಕು. ನಮ್ಮ ರಕ್ತದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣ ಇದೆ, ಬೇಕಾದಷ್ಟು ಬೇರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲ ಇವೆ. ಹೀಗೆ ಎಲ್ಲ ಸಂಯುಕ್ತ ವಸ್ತುಗಳು ತಯಾರಾಗಬೇಕಾದ್ರೆ ಆ ಪರಮಾಣುಗಳು, ಅಣುಗಳು ಒಂದಕ್ಕೊಂದು ಸೇರ್ಕೋಬೇಕು, ಸಂಯೋಗ ಹೊಂದಬೇಕು. ಎರಡು ಜಲಜನಕದ ಪರಮಾಣು, ಒಂದು ಆಮ್ಲಜನಕದ ಪರಮಾಣು ಜೊತೆಯಲ್ಲಿ ನೀರಿನ ಅಣುವಾಗಬೇಕು. H2O, 2 H, 1 O ಸೇರಿಕೊಂಡು ಒಂದು H2O ಆಗುತ್ತೆ. ಈ ಸಂಯೋಗ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ವಿಷ್ಣು ಚೈತನ್ಯ. ಈಗ ಪ್ರಪಂಚ ಸೃಷ್ಟಿಗೆ ಅಂದರೆ ಜೀವವರ್ಗಕ್ಕೆ ರೆಡಿ ಆಗುತ್ತೆ. ಆಗ ಶಿವ ಚೈತನ್ಯ ಏನು ಮಾಡುತ್ತೆ? ಶಿವ ಚೈತನ್ಯ ಮೃಗ ವರ್ಗದವರೆಗೂ ತಯಾರಾಗಿರ್ತಕ್ಕಂಥ ಜೀವವರ್ಗವನ್ನು ಮೃಗವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರಬೇಕಾದ್ರೆ ಶಿವ ಚೈತನ್ಯ ಸೇರ್ಕೋಬೇಕು. ಇದನ್ನೆಲ್ಲ ನಾವು ಹಿಂದಿನ ಭಾಷಣದಲ್ಲಿ ತಿಳ್ಕೊಂಡು, ಮೃಗವರ್ಗದವರೆಗೂ ಸಂಸರಣೆ ನಡ್ಕೊಂಡು ಬರುತ್ತೆ. ಮೃಗವರ್ಗಕ್ಕೆ ಬಂದಾಗ ಅದುವರೆಗೂ ಸಮೂಹಾತ್ಮಗಳ ಮೂಲಕ ನಡ್ಕೊಂಡು ಬರುತ್ತೆ. ಮೃಗವರ್ಗಕ್ಕೆ ಬಂದಾಗ ಆ ಮೃಗಗಳು ಮನುಷ್ಯನ ಸಹವಾಸದಲ್ಲಿದ್ದು ನಾಯಿ, ಬೆಕ್ಕು, ಕೋತಿ, ಆನೆ, ಕುದುರೆ ಈ ರೀತಿಯಾಗಿ ಉನ್ನತ ವರ್ಗದ ಮೃಗಗಳಾಗಿ ಜನಿಸಿ ಮನುಷ್ಯನ ನಿಕಟ ಸಂಪರ್ಕಕ್ಕೆ ಬಂದು ಅವನ ಭಾವನೆಗಳು ಮತ್ತು ಯೋಚನೆಗಳನ್ನು ಗ್ರಹಿಸುವ ಒಂದು ಸ್ಥಿತಿಗೆ ಬಂದು ಮನುಷ್ಯನಾಗೋದಕ್ಕೆ ಅದು ಸಿದ್ಧವಾದಾಗ ಶಿವ ಚೈತನ್ಯ ಬಂದು ಅದರಲ್ಲಿ ಸೇರ್ಕೊಳ್ಬೇಕು. ಅದನ್ನ ಇಂಡಿವಿಜುವಲೈಸೇಷನ್ ಅಥವಾ ವ್ಯಕ್ತೀಕರಣ ಅಂತ ಕರಿತೇವೆ. ಆ ಮೃಗಕ್ಕೆ ತಾನು ಮನುಷ್ಯನ ಆಗಬೇಕು ಅಂತ ಹೇಳಿ ಒಂದು ಆಕಾಂಕ್ಷೆ ಉದಯವಾಗೋ ಒಂದು ಸ್ಥಿತಿ ಬರುತ್ತೆ. ಅದರ ಮನಸ್ಸು ಬೆಳೆದಿರುತ್ತೆ. ಅದರ ರೂಪ ಮನಸ್ಸು ಮೇಲಕ್ಕೆ ಎದ್ದಾಗ, ಮೇಲಕ್ಕೆ ಅದು ಚಿಮ್ಮಿದಾಗ ಮೇಲಿನಿಂದ ಶಿವತತ್ವ ಬಂದು ಅದನ್ನು ಸೇರಿಕೊಂಡು ಕಾರಣದೇಹ ಸೃಷ್ಟಿಯಾಗತ್ತೆ. ಪ್ರಾಣಿಗಳಲ್ಲಿ ಕಾರಣದೇಹ ಇಲ್ಲ. ಮನುಷ್ಯನಾಗಿ ಅದು ವ್ಯಕ್ತೀಕರಣ ಹೊಂದಿದಾಗ
ಕಾರಣದೇಹ ಸೃಷ್ಟಿಯಾಗತ್ತೆ, ಅಂದರೆ ಮಾನವ ಸೃಷ್ಟಿಯಾಗ್ತಾನೆ. ಅಲ್ಲಿಂದ ಆಚೆಗೆ ಮಾನವನಿಗೆ ತನ್ನ ಸ್ವಬುದ್ಧಿ ಬರುತ್ತೆ, ಸೆಲ್ಫ್ ಕಾನ್ಷಿಯಸ್ನೆಸ್, ಸ್ವಪ್ರಜ್ಞೆ ಬರುತ್ತೆ. ತಾನು ಸಪರೇಟಾಗಿ ಪ್ರತ್ಯೇಕವಾದ ಒಬ್ಬ ವ್ಯಕ್ತಿ, ತನಗೆ ಪ್ರಜ್ಞೆ ಇದೆ ಅನ್ನೋದು ಅವನಿಗೆ ತಿಳುವಳಿಕೆಗೆ ಬರುತ್ತೆ. ಈ ಸ್ವಪ್ರಜ್ಞೆ ಬಂದ ಮೇಲೆ ಅವನಿಗೆ ಈ ಪ್ರಪಂಚ ಯಾತಕ್ಕಿದೆ, ಇದರ ಗುರಿ ಏನು, ಮನುಷ್ಯ ಜನ್ಮ ಯಾತಕ್ಕಿದೆ, ಮಾನವನ ಗುರಿ ಏನು ಇತ್ಯಾದಿ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಹುಟ್ಟುತ್ತೆ, ಜಿಜ್ಞಾಸೆ ಹುಟ್ಟುತ್ತೆ. ಅವನು ವಿಷಯಗಳನ್ನು ಗ್ರಹಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ, ಸುತ್ತ ಇರ್ತಕ್ಕಂಥ ಪ್ರಪಂಚವನ್ನೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತಾನೆ. ವಿಜ್ಞಾನ, ಭಾಷೆಗಳು, ಸಾಹಿತ್ಯ ಇದೆಲ್ಲ ಮುಂದುವರಿಯಿತು, ತತ್ವಶಾಸ್ತ್ರ ಇವೆಲ್ಲ ಮುಂದುವರೆದು ಕೊನೆಗೆ ಮನುಷ್ಯ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗವನ್ನು ಪ್ರವೇಶ ಮಾಡಿದಾಗ ತನ್ನ ಜೀವನದ ಉದ್ದೇಶವನ್ನು ತಾನು ಫಲಿಸ್ಕೊಳ್ಬೇಕು, ಸಫಲತೆಯನ್ನು ಮಾಡ್ಕೋಬೇಕು, ಜೀವನವನ್ನು ತಾನು ಏನಾಗಬೇಕು ಈ ಪ್ರಪಂಚದಲ್ಲಿ, ಮಾನವ ಜನ್ಮದ ಗುರಿ ಏನು ಇತ್ಯಾದಿ ವಿಷಯಗಳನ್ನು ತಿಳ್ಕೊಂಡು ಆ ಗುರಿಯನ್ನು ಸಾಧಿಸೋದಕ್ಕೆ ತನ್ನ ಪ್ರಯತ್ನವನ್ನು ಸೇರಿಸ್ತಾನೆ, ಸ್ವಪ್ರಯತ್ನ. ಅದುವರೆಗೂ ಪ್ರಕೃತಿ ಅವನನ್ನು ನುಗ್ಕೊಂಡು ಬರುತ್ತೆ. ಪ್ರಾಣಿ ವರ್ಗ, ಸಸ್ಯವರ್ಗ, ಖನಿಜ ವರ್ಗ ಇದರೊಳಗೆಲ್ಲ ಪ್ರಕೃತಿ ನುಗ್ಕೊಂಡು ಬರುತ್ತೆ. ಮನುಷ್ಯನಾದ ಮೇಲೆ ಅವನಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು, ಯೋಚನೆ ಮಾಡುವಂಥ ಶಕ್ತಿ ಬಂದ ಮೇಲೆ, ಅವನಿಗೆ ತಿಳುವಳಿಕೆ ಬಂದ ಮೇಲೆ ಅವನು ತನ್ನ ಸ್ವಪ್ರಯತ್ನವನ್ನು ಹಾಕಿ ತನ್ನ ಗುರಿಯ ಕಡೆಗೆ ಮುಂದುವರಿತಾನೆ. ಇದನ್ನೆಲ್ಲ ನಾವು ಹಿಂದಿನ ಭಾಷಣದಲ್ಲಿ ತಿಳ್ಕೊಂಡು, ಈ ಜೀವವರ್ಗಗಳು ಹೇಗೆ ವಿಕಾಸ ಹೊಂದುತ್ತವೆ, ವಿವಿಧ ಜೀವವರ್ಗಗಳು ಯಾವ್ಯಾವುದು, ಇದರಲ್ಲಿ ಹೇಳಿದ್ದು ರೆಕಾರ್ಡ್ ಆಗುತ್ತಾ? ವಿವಿಧ ಜೀವವರ್ಗಗಳು ಮೇಲಿನ ಲೋಕಗಳಿಂದ ಜೀವ ಚೈತನ್ಯ, ವಿಷ್ಣು ಚೈತನ್ಯ ಅನುಪಾದಕ ಲೋಕದಿಂದ ನಮ್ಮ ಪರ್ಮನೆಂಟ್ ಆಟಮ್ಸ್ ಅಥವಾ ಶಾಶ್ವತ ಪರಮಾಣುಗಳನ್ನು ಒಂದೊಂದು ಲೋಕವಾಗಿ ಇಳಿಸ್ಕೊಂಡು ಬರುತ್ತೆ. ಅದನ್ನು ಹೇಳಿದೆ ಹಿಂದೆನೆ. ಅನುಪಾದಕ ಲೋಕದಿಂದ ಆತ್ಮಲೋಕ, ಆತ್ಮಲೋಕದಿಂದ ಬುದ್ಧಿಲೋಕ, ಬುದ್ಧಿಲೋಕದಿಂದ ಮನೋಲೋಕ. ಈ ಮನೋಲೋಕಕ್ಕೆ ಇಳಿದಾಗ ಆ ಶಾಶ್ವತ ಪರಮಾಣುಗಳು, ಒಬ್ಬೊಬ್ಬ ಪುರುಷಾತ್ಮನಿಗೂ ಒಂದೊಂದು ಶಾಶ್ವತ ಪರಮಾಣು ಇದೆ. ಆತ್ಮಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ಬುದ್ಧಿಲೋಕದಲ್ಲಿ ಒಂದು ಶಾಶ್ವತ ಪರಮಾಣು, ಮನೋಲೋಕದ ಊರ್ಧ್ವ ಭಾಗದಲ್ಲಿ ಅಂದರೆ ಅರೂಪ ಮನೋಲೋಕದಲ್ಲಿ ಒಂದು ಶಾಶ್ವತ ಪರಮಾಣು. ಇಷ್ಟು ಅವನಿಗೆ ಸಿದ್ಧವಾಗಿವೆ. ಈ ಮೂರು ಶಾಶ್ವತ ಪರಮಾಣುಗಳನ್ನು ಸೇರಿಸಿ ನಾವು ಜೀವಾತ್ಮ ಅಂತ ಕರಿತೇವೆ. ಅದು ಪುರುಷಾತ್ಮನ ಒಂದು ಅಂಶ. ಪುರುಷಾತ್ಮ ಅನುಪಾದಕ ಲೋಕದಿಂದ ಕೆಳಗಿಳಿದು ಬರೋಕ್ಕಾಗಲ್ಲ. ಅವನು ತನ್ನ ಒಂದು ರೇ ಅಥವಾ ಒಂದು ಕಿರಣವನ್ನು ಕೆಳಗಿನ ಲೋಕಗಳಿಗೆ ಹರಿಸ್ತಾನಂತೆ. ಆ ಕಿರಣಕ್ಕೆ ದೇವತೆಗಳು ಈ ಶಾಶ್ವತ ಪರಮಾಣುಗಳನ್ನು ಜೋಡಿಸ್ತಾರೆ. ಇದನ್ನು ನಾವು ಸೂತ್ರಾತ್ಮ ಅಂತ ಕರಿತೇವೆ. ಈ ಸೂತ್ರಾತ್ಮನಿಗೆ ಮೊದಲು ಮೂರು ಶಾಶ್ವತ ಪರಮಾಣುಗಳು ಜಂಟಿಯಾಗುತ್ತವೆ. ಯಾವ್ಯಾವುದು? ಆತ್ಮಲೋಕದ ಒಂದು ಶಾಶ್ವತ ಪರಮಾಣು, ಬುದ್ಧಿಲೋಕದ ಒಂದು ಶಾಶ್ವತ ಪರಮಾಣು, ಅರೂಪಲೋಕದ ಒಂದು ಶಾಶ್ವತ ಪರಮಾಣು. ಈ ಮೂರನ್ನು ಸೇರಿಸಿ ನಾವು ಏನಂತ ಕರಿತೇವೆ? ಜೀವಾತ್ಮ, ಜೀವಾತ್ಮ, ಈಗೋ ಅಂತ ಕರಿತೇವೆ. ಈ ಜೀವಾತ್ಮನು ಕೂಡ ಕಾರಣ ಲೋಕದಿಂದ ಕೆಳಕ್ಕೆ ಇಳಿಲಾರ, ರೂಪಲೋಕದಿಂದ ಅವನಿಗೆ ಕೆಳಗೆ ಇಳಿಯೋಕ್ಕಾಗಲ್ಲ. ಅವನು ತನ್ನ ಒಂದು ಅಂಶವನ್ನು ಕೆಳಗಿನ ಲೋಕಗಳಿಗೆ ಕಳಿಸ್ತಾನೆ. ಈ ಪುರುಷಾತ್ಮನಿಂದ ಬರೋ ಆ ರೇಖೆಗೆ ಅರೂಪಲೋಕದಲ್ಲಿ ಒಂದು ಶಾಶ್ವತ ಪರಮಾಣು ಇದೆ, ರೂಪಲೋಕದಲ್ಲಿ ಮತ್ತೊಂದು ಶಾಶ್ವತ ಅಣುವನ್ನು ಜೋಡಿಸ್ತಾರೆ. ಆಮೇಲೆ ಕಾಮಲೋಕದಲ್ಲಿ ಒಂದು ಶಾಶ್ವತ ಪರಮಾಣುವನ್ನು ಜೋಡಿಸ್ತಾರೆ. ತಿರ್ಗಾ ಸ್ಥೂಲ ಲೋಕದಲ್ಲಿ ಅತಿವಾಯು ತತ್ವದ ಒಂದು ಅತ್ಯಂತ ಸೂಕ್ಷ್ಮವಾದ ಪರಮಾಣುವನ್ನು ಜೋಡಿಸ್ತಾರೆ. ಹೀಗೆ ಇದಿಷ್ಟು ಕೂಡ ಸೂತ್ರಾತ್ಮನಲ್ಲಿ ಸೇರ್ಕೊಂಡಿವೆ. 6 ಶಾಶ್ವತ ಬೀಜಾಣುಗಳು. ಈ ಶಾಶ್ವತ ಬೀಜಾಣು ಅಂತ ಯಾಕೆ ಕರಿತೀನಿ ಅಂದರೆ, ಒಂದು ಇದರಲ್ಲಿ ಪರಮಾಣು ಅಲ್ಲ,
ರೂಪಲೋಕದ್ದು ಪರಮಾಣು ಅಲ್ಲ, ಅದು ಒಂದು ಅಣು. ಆದ್ದರಿಂದ ಇವನ್ನೆಲ್ಲ ನಾವು ಶಾಶ್ವತ ಬೀಜಾಣುಗಳು ಅಂತ ಕರೆದು ಬಿಡ್ಬೋದು. ಈ ಶಾಶ್ವತ ಬೀಜಾಣುಗಳು ಸೇರಿ ಮನುಷ್ಯನ ಸೂತ್ರಾತ್ಮ ಆಗತ್ತೆ. ಹೀಗೆ ಅದು ಮೇಲಿಂದ ಇಳ್ಕೊಂಡು ಬರುವಾಗ ವಿಷ್ಣು ಚೈತನ್ಯದ ಅಲೆ, ಇದನ್ನ ನಾವು ದಿ ಲೈಫ್ ವೇವ್ ಅಂತ ಕರಿತೀವಿ. ಇವತ್ತೆಲ್ಲ ನಾನು ಲೈಫ್ ವೇವ್ ವಿಷಯನೇ ಹೇಳೋದು. ಲೈಫ್ ವೇವ್ ಅಂತ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಅದನ್ನ ಜೀವ ಚೈತನ್ಯದ ಅಲೆ ಅಥವಾ ತರಂಗ, ಅಥವಾ ಇನ್ನೂ ನಾವು ಸಂಕ್ಷೇಪವಾಗಿ ಹೇಳೋದಾದ್ರೆ ಚೈತನ್ಯ ತರಂಗ ಅಂತ ಕರೆಯೋಣ. ಈ ಚೈತನ್ಯ ತರಂಗ ಸ್ವಲ್ಪ ಕಷ್ಟವಾದ ವಿಷಯ. ಇದನ್ನ ದಯವಿಟ್ಟು ಮನಸ್ಸಿಟ್ಟು ಹಿಂಬಾಲಿಸ್ಬೇಕು. ಈ ಚೈತನ್ಯ ತರಂಗ ಅನುಪಾದಕ ಲೋಕದಿಂದ ಒಂದೊಂದೇ ಲೋಕದಲ್ಲಿ ಇಳ್ಕೊಂಡು ಬರುತ್ತೆ, ಮೆಟ್ಲಾಗಿ. ಆತ್ಮಲೋಕಕ್ಕೆ ಬಂದಾಗ ಅದಕ್ಕೆ ಅಲ್ಲಿಯ ಶಾಶ್ವತ ಪರಮಾಣುವನ್ನು ಜೋಡಿಸಿದಾಗ ಆ ಶಾಶ್ವತ ಪರಮಾಣು ಅಲ್ಲಿ ಒಂದು ಕಲ್ಪಕಾಲ ಅಲ್ಲಿ ವಾಸ ಮಾಡುತ್ತೆ. ಒಂದು ಚೈನ್ ಪೀರಿಯಡ್, ಒಂದು ಕಲ್ಪದ ಕಾಲ ಅಲ್ಲಿರುತ್ತೆ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ರಕೃತಿಗೆ ಅದು ಪ್ರತಿಸ್ಪಂದಿಸೋದಕ್ಕೆ ಕಲಿಯುತ್ತೆ ಸ್ವಲ್ಪ ಮಟ್ಟಿಗೆ. ಅಲ್ಲಿಂದ ಒಂದು ಚೈನ್ ಪೀರಿಯಡ್, ಒಂದು ಕಲ್ಪಕಾಲ ಕಳೆದ ಮೇಲೆ ಚೈತನ್ಯ ಪ್ರವಾಹ ಇನ್ನೊಂದು ಮೆಟ್ಲು ಕೆಳಗೆ ಇಳಿಯುತ್ತೆ. ಅನುಪಾದಕ ಆತ್ಮಲೋಕದಿಂದ ಕೆಳಗೆ ಬಂದ್ರೆ ಬುದ್ಧಿಲೋಕ. ಬುದ್ಧಿಲೋಕದಲ್ಲಿ ಅಲ್ಲಿ ಇನ್ನೊಂದು ಪರಮಾಣುವನ್ನು ಜೋಡಿಸಿರ್ತಾರೆ, ಬುದ್ಧಿಲೋಕದ ಶಾಶ್ವತ ಪರಮಾಣು. ಅಲ್ಲಿ ಇದು ಎಷ್ಟು ಒಂದು ಕಲ್ಪದ ಕಾಲ ಅಲ್ಲಿ ವಾಸ ಮಾಡುತ್ತೆ. ಅಲ್ಲಿಯ ಸ್ಪಂದಗಳಿಗೆ ಹೋಗೋಡೋದಕ್ಕೆ ಕಲಿಯುತ್ತೆ, ಪ್ರತಿಸ್ಪಂದಿಸೋದಕ್ಕೆ ಕಲಿಯುತ್ತೆ. ಅಲ್ಲಿಂದ ಪುನಃ ಕೆಳಗಿಳಿದಾಗ ಅರೂಪಲೋಕಕ್ಕೆ ಬಂದಾಗ ಅಲ್ಲಿ ಅದಕ್ಕೆ ಒಂದು ಶಾಶ್ವತ ಪರಮಾಣುವನ್ನು ಜೋಡಿಸ್ತಾರೆ. ಆ ಶಾಶ್ವತ ಪರಮಾಣು, ಈ ಮೂರು ಇದುವರೆಗೂ ಬಂದಿರೋ ಎಲ್ಲ ಶಾಶ್ವತ ಪರಮಾಣುಗಳು ಒಟ್ಟಾಗಿ ಆ ಸೂತ್ರಾತ್ಮನಲ್ಲಿ ಇರುತ್ತವೆ. ಅರೂಪಲೋಕಕ್ಕೆ ಬಂದಾಗ ನಾವು ಅದನ್ನ ಮೊದಲನೆಯ ಭೂತವರ್ಗ ಅಂತ ಕರೀತೇವೆ. ಭೂತವರ್ಗ ಒಂದು. ನಾನು ಬರೆಯೋದು ಕಾಣಿಸಲ್ಲ ನಿಮ್ಗೆ. ರೂಪಲೋಕದಲ್ಲಿ ಇದೆ ಇದು. ಇಲ್ಲಿ ಮಧ್ಯೆ ಒಂದು ಗೆರೆ ಎಳೆದಿದ್ದಾರೆ. ಆಮೇಲೆ ರೂಪಲೋಕದಲ್ಲಿ ಅದು ಕೆಳಗಿಳಿದು ಬಂದಾಗ ಇದು ಭೂತವರ್ಗ 2. ಅನಂತರ ಕಾಮಲೋಕಕ್ಕೆ ಇಳಿದಾಗ ಇದನ್ನು ನಾವು ಏನಂತ ಕರೀತೇವೆ? 3ನೆಯ ಭೂತವರ್ಗ 3. ಆಮೇಲೆ ಸ್ಥೂಲ ಲೋಕಕ್ಕೆ ಇಳಿದಾಗ ಇದು ಖನಿಜ ವರ್ಗವಾಗತ್ತೆ. ಖನಿಜ ವರ್ಗ. ಖನಿಜ ವರ್ಗದಲ್ಲಿ ಸಂಸರಣೆಯನ್ನು ಹೊಂದಿದ ಮೇಲೆ ಅದು ಏನಾಗುತ್ತೆ? ಸಸ್ಯವರ್ಗ. ಆಮೇಲೆ ಪ್ರಾಣಿ ವರ್ಗ. ಆಮೇಲೆ ಮನುಷ್ಯ ವರ್ಗ ಅಥವಾ ಮಾನವ ವರ್ಗ. ಹೀಗೆ ಎಷ್ಟು ಜೀವವರ್ಗಗಳಾದವು? 1, 2, 3, ಇದು 4. ಸಸ್ಯವರ್ಗ 5, ಪ್ರಾಣಿ ವರ್ಗ 6, ಮನುಷ್ಯ 7. ಈ 7 ಅನ್ನೋದು ಒಂದು ಸೇಕ್ರೆಡ್ ನಂಬರ್, ಒಂದು ಪವಿತ್ರವಾದ ಸಂಖ್ಯೆ ಅಂತ ಹೇಳ್ತೀವಿ. ಯಾಕೆಂದ್ರೆ 7 ಲೋಕಗಳಿವೆ, 7 ಜೀವವರ್ಗಗಳಿವೆ, 7 ಜನ ಪ್ರಜಾಪತಿಗಳು ಅಥವಾ ಗ್ರಹಾಧಿಪತಿಗಳಿದ್ದಾರೆ, 7 ಸ್ವರಗಳಿವೆ, 7 ಬಣ್ಣಗಳಿವೆ. ಹೀಗೆ ನಾವು ಹೇಳ್ಕೊಂಡು ಹೋದ್ರೆ ನಮಗೆ 7 ದೇಹಗಳಿವೆ. ಎಲ್ಲ 7, 7, 7 ಅಂತ ಬರ್ತಾನೇ ಇರುತ್ತೆ. ಅದರಿಂದ ಇದನ್ನು ಒಂದು ಪವಿತ್ರವಾದ ಸಂಖ್ಯೆ ಅಂತ ಕರೀತಾರೆ. ಈಗ ಈ 7 ಜೀವವರ್ಗಗಳು, ಇದರ ವಿಷಯವನ್ನು ನಾವು ಇವತ್ತು ಅಭ್ಯಾಸ ಮಾಡೋರಿದ್ದೇವೆ. ಈ 7 ಜೀವವರ್ಗಗಳು ಯಾವ್ಯಾವುದು ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿ.
ಅಲ್ಲಿವರೆಗೂ ಕೂಡ ಅದಕ್ಕೆ ಅಷ್ಟೊಂದು ಚೈತನ್ಯ ಇರೋದಿಲ್ಲ. ಅರೂಪಲೋಕಕ್ಕೆ ಬಂದು ಮೊದಲನೆಯ ಭೂತವರ್ಗ ಅಲ್ಲಿಗೆ ಈ ವಿಷ್ಣು ಚೈತನ್ಯ ಪ್ರವಾಹ ಇಳಿದಾಗ ಅಲ್ಲಿರ್ತಕ್ಕಂಥ ಮನೋಲೋಕದ ಒಂದು ಅಣು ಜೋಡಿಸಿರ್ತಾರೆ, ಅರೂಪಲೋಕದ ಒಂದು ಅಣುವನ್ನ ಪರಮಾಣುವನ್ನು ಜೋಡಿಸಿರ್ತಾರೆ. ಆ ಪರಮಾಣುವಿನ ಸುತ್ತ ಅರೂಪಲೋಕದ ಪ್ರಕೃತಿ ಸೇರ್ಕೊಳ್ತಾ ಇರುತ್ತೆ. ಸೇರ್ಕೊಂಡು ಒಂದು ಗುಂಪಾಗಿ ಸೇರ್ಕೊಳ್ಳುತ್ತೆ. ಆಗ ಆ ಶಾಶ್ವತ ಪರಮಾಣು ಅದಕ್ಕೆ ಪ್ರತಿಸ್ಪಂದಿಸೋದಕ್ಕೆ ಕಲಿಯುತ್ತೆ. ಈ ರೀತಿ ಪ್ರತಿಸ್ಪಂದಿಸೋದಕ್ಕೆ ಕಲಿತಾಗ ಮುಂದೆ ಕಾರಣದೇಹ ಸೃಷ್ಟಿಯಾಗೋದಕ್ಕೆ ಬೇಕಾಗಿರೋ ಒಂದು ಪೂರ್ವ ಸಿದ್ಧತೆ ನಡೆಯುತ್ತೆ. ಅಂದ್ರೆ ಅರೂಪಲೋಕದ ಪ್ರಕೃತಿಗೆ ಇದು ಸ್ವಲ್ಪ ಮಟ್ಟಿಗೆ ಓಗೊಡೋದಕ್ಕೆ ಕಲ್ತ್ಕೊಳ್ಳುತ್ತೆ. ಅಲ್ಲಿಯ ಶಾಶ್ವತ ಪರಮಾಣು ಅಲ್ಲಿ ಮೊದಲನೇ ಭೂತವರ್ಗ ಅಂತ ಕರಿತೇವೆ. ಅಲ್ಲಿ ಅನುಭವಗಳನ್ನು ಅದು ಸ್ವಲ್ಪ ಪಡ್ಕೊಳ್ಳುತ್ತೆ. ಚೆನ್ನಾಗಿ ಬೆಳೆದಿರ್ತಕ್ಕಂಥ ಮನುಷ್ಯರು ಅದಿನ್ನೂ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಇನ್ನೂ ಬಹಳ ಕಾಲ ಇದೆ. ಆದರೆ ಈಗಾಗಲೇ ಅಲ್ಲಿ ಮನುಷ್ಯರ ಕಾರಣದೇಹಗಳೆಲ್ಲ ಇರುತ್ತವಲ್ಲ, ಅವರ ಮುಂದುವರೆದಿರ್ತಕ್ಕಂಥ ಬೇರೆ ಮನುಷ್ಯರು ಹಿಂದಿನ ಇದರಿಂದ ಬಂದಿರೋಂಥ ಹಿಂದಿನ ಒಂದು ಕಲ್ಪದಿಂದ ಬಂದಿರೋರು ಮನುಷ್ಯರಾಗಿರೋರು, ಅವರ ಯೋಚನಾ ಪ್ರವಾಹಗಳು ಅಲ್ಲಿರುತ್ತವೆ. ಅವರು ತತ್ವಶಾಸ್ತ್ರ ಇನ್ನೊಂದು ವಿಷಯವಾಗಿ ಎಲ್ಲ ಯೋಚನೆ ಮಾಡಿದಾಗ ಅಲ್ಲಿ ಪ್ರವಾಹಗಳು, ಥಾಟ್ ಫಾರ್ಮ್ಸ್, ಅಲ್ಲಿಯ ಯೋಚನಾ ಅಲೆಗಳು, ತರಂಗಗಳು ಅಲ್ಲಿ ಜನಿಸ್ತಾ ಇರ್ತವಲ್ಲ, ಅದೆಲ್ಲ ಈ ಪರಮಾಣುವಿನ ಮೇಲೆ ತಾಡಿಸುತ್ತೆ. ಹೀಗಾಗಿ ಆ ಅರೂಪ ಮನೋಲೋಕದ ಪ್ರಕೃತಿಗೆ ಅದು ಸ್ವಲ್ಪ ಹೋಗೊಡೋದಕ್ಕೆ ಕಲ್ತ್ಕೊಳ್ಳುತ್ತೆ. ಮೊದಲನೇ ಭೂತವರ್ಗದಲ್ಲಿ ಒಂದೊಂದು ವರ್ಗವನ್ನು ದಾಟಿ ಬರೋದಕ್ಕೆ ಒಂದು ಚೈನ್ ಪೀರಿಯಡ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಒಂದು ಗ್ರಹಮಾಲೆಯ ಕಾಲ ಬೇಕು. ಗ್ರಹಮಾಲೆ ಏನು ಅನ್ನೋದನ್ನ ಆಮೇಲೆ ನೋಡೋಣ. ಒಂದು ಗ್ರಹಮಾಲೆ ಅಂತ ಹೇಳಿದ್ರೆ 7 ಗ್ರಹಗಳಲ್ಲೂ ಅನುಭವ ಪಡೆದು ಹೋಗೋದಕ್ಕೆ ಒಂದು ಪ್ರದಕ್ಷಿಣೆ. ಆ ತರಹ 7 ಪ್ರದಕ್ಷಿಣೆಗಳನ್ನ ಮಾಡಿದ್ರೆ ಅದು ಒಂದು ಗ್ರಹಮಾಲೆ ಆಗುತ್ತೆ. ಅಷ್ಟೊಂದು ಕಾಲ ಬೇಕು. ವರ್ಷಗಳಲ್ಲಿ ನೀವು ಲೆಕ್ಕ ಹಾಕಿದ್ರೆ ಬಹಳ ಕಾಲ, ಎಷ್ಟೋ ಲಕ್ಷ ಕೋಟಿಗಟ್ಟಲೆ ವರ್ಷ ಆಗುತ್ತೆ. ಅದು ಅಷ್ಟು ಕೋಟಿಗಟ್ಟಲೆ ವರ್ಷ ಕಾಲದಲ್ಲಿ ನಾವು ಮೊದಲನೆಯ ಭೂತವರ್ಗವಾಗಿ ಕಾಲ ಕಳೆದಿದ್ದೀವಿ. ಅಲ್ಲಿ ಸಂಸರಣೆ ಹೊಂದಿದ್ದೀವಿ. ಆ ರೂಪಲೋಕದ ಪ್ರಕೃತಿಗೆ ಹೋಗೊಡೋದಕ್ಕೆ ಕಲ್ತಿದ್ದೀವಿ. ನಮ್ಮ ಪರಮಾಣು ಕಲ್ತಿದೆ ಸ್ವಲ್ಪ ಮಟ್ಟಿಗೆ, ಶಾಶ್ವತ ಪರಮಾಣು. ಅಲ್ಲಿಂದ ರೂಪಲೋಕಕ್ಕೆ ಇಳಿದಾಗ ಕೆಳಗಿನ ಮನೋಲೋಕಕ್ಕೆ ಈ ಚೈತನ್ಯ ಪ್ರವಾಹ ಇಳೀತಾ ಇದೆ. ಕ್ರಮಕ್ರಮವಾಗಿ ಇಳ್ಕೊಂಡು ಬರ್ತಾ ಇದೆ, ಒಂದೊಂದು ಲೋಕವಾಗಿ. ರೂಪಲೋಕಕ್ಕೆ ಇಳಿದು ಬಂದಾಗ ನಮ್ಮ ಸೂತ್ರಾತ್ಮಕ್ಕೆ ಏನು ಜೋಡಿಸ್ತಾರೆ? ಒಂದು ಶಾಶ್ವತ ಅಣುವನ್ನು ಜೋಡಿಸ್ತಾರೆ ದೇವತೆಗಳು ಆ ಸೂತ್ರಾತ್ಮನಿಗೆ. ಈಗ ಈ 2ನೆಯ ಭೂತವರ್ಗವಾಗಿ ಅದು ಅನುಭವವನ್ನು ಪಡೆಯುತ್ತೆ. ಆ ಪರಮಾಣು ಅಣು ಬೀಜಾಣು ಅದರ ಸುತ್ತ ಆ ರೂಪಲೋಕದ ಪ್ರಕೃತಿ ಸೇರ್ಕೊಳ್ಳುತ್ತೆ, ಬಿಟ್ಟು ಹೋಗುತ್ತೆ, ಸೇರ್ಕೊಳ್ಳುತ್ತೆ, ಬಿಟ್ಟು ಹೋಗುತ್ತೆ. ಕ್ರಮಕ್ರಮವಾಗಿ ಆ ಸುತ್ತ ಇರ್ತಕ್ಕಂಥ ಅಣುಗಳು ಪರಮಾಣುಗಳಿಂದ, ಅಲ್ಲಿ ಅಣುಗಳು ಇರೋದಿಲ್ಲ, ಅಲ್ಲಿರೋದೇ ಅಣುಗಳು, ಪರಮಾಣುಗಳಿಲ್ಲ. ಯಾಕೆಂದ್ರೆ ರೂಪಲೋಕದಲ್ಲಿ ಇರೋದೆಲ್ಲ ಅಣುಗಳೇ. ಆ ಅಣುಗಳು ಬಂದು ಸೇರ್ಕೊಂಡಾಗ ಇಟ್ ಲರ್ನ್ಸ್ ಟು ಬಿಲ್ಡ್ ದಿ ಥಾಟ್ ಫಾರ್ಮ್ಸ್. ಮುಂದೆ ನಮ್ಮ ಯೋಚನಾ ರೂಪಗಳು ಮನುಷ್ಯ ವರ್ಗಕ್ಕೆ ಬಂದ ಮೇಲೆ ನಾವು ಯೋಚನೆ ಮಾಡಿದಾಗ, ಒಂದೊಂದ್ಸಲ ಯೋಚನೆ ಮಾಡಿದಾಗಲೂ ಒಂದು ಯೋಚನಾ ರೂಪ ಅಥವಾ ಸಂಕಲ್ಪ ರೂಪ ಸೃಷ್ಟಿಯಾಗತ್ತೆ ರೂಪ ಮನೋಲೋಕದಲ್ಲಿ. ಆ ರೀತಿ ಸೃಷ್ಟಿಯಾಗಬೇಕಾದ್ರೆ ಅದಕ್ಕೆ ಏನೋ ಒಂದು ಅನುಭವ ಬೇಕು. ಒಂದು ಥಾಟ್ ಫಾರ್ಮ್ ಅಥವಾ ಒಂದು ಸಂಕಲ್ಪ ರೂಪವನ್ನು ಕಟ್ಟೋದಕ್ಕೆ ಏನು ಅನುಭವ ಬೇಕು? ಅದಕ್ಕೆ ಸಿದ್ಧವಾಗಿರ್ತಕ್ಕಂಥ ಆ ರೀತಿಯ ಒಂದು ಅನುಭವವನ್ನು ಪಡ್ಕೊಳ್ಳುತ್ತವೆ ನಮ್ಮ ಪರಮಾಣುಗಳು. ಇನ್ನೂ ಥಾಟ್ ಫಾರ್ಮ್ ಬಿಲ್ಡ್ ಮಾಡಲ್ಲ ಅದು. ಅದಕ್ಕೆ ಬೇಕಾಗಿರೋ ಸ್ಪಂದ ಶಕ್ತಿಗಳನ್ನ ಸಂಗ್ರಹಿಸಿಕೊಳ್ಳುತ್ತೆ. ಅಲ್ಲಿಂದ ಕಾಮಲೋಕಕ್ಕೆ ಇಳಿದು ಬರುತ್ತೆ ಚೈತನ್ಯ ಪ್ರವಾಹ. ಕಾಮಲೋಕಕ್ಕೆ ಇಳಿದು ಬಂದಾಗ ಇಲ್ಲಿಯ ಪ್ರಕೃತಿಯಲ್ಲಿ ಅದರ ಒಂದು ಸೂಕ್ಷ್ಮ ಪರಮಾಣುವನ್ನು, ಶಾಶ್ವತ ಪರಮಾಣುವನ್ನು ನಮ್ಮ ಸೂತ್ರಾತ್ಮನಿಗೆ ಜೋಡಿಸಿದಾಗ 3ನೆಯ ಭೂತವರ್ಗವಾಗಿ ಅಲ್ಲಿ ನಾವು ಅನುಭವಗಳನ್ನು ಪಡ್ಕೊಂಡಿದ್ದೇವೆ. ನಾವಿನ್ನೂ ಮನುಷ್ಯರಾಗಿಲ್ಲ. 3ನೇ ಭೂತವರ್ಗ ನಮ್ಮ ಶಾಶ್ವತ ಪರಮಾಣು
ಈ ಕಾಮಲೋಕದ ಪ್ರಕೃತಿಯನ್ನು ಆಕರ್ಷಿಸುತ್ತೆ. ಅದರ ಸುತ್ತ ಅಲ್ಲಿ ಅಣುಗಳು ಪರಮಾಣುಗಳು ಬಂದು ಸೇರ್ಕೊಳ್ಳುತ್ತೆ, ಬಿಟ್ಟು ಹೋಗತ್ವೆ. ಕ್ರಮಕ್ರಮವಾಗಿ ಅವುಗಳಿಗೆ ಸ್ಪಂದಿಸುವಂತ ಒಂದು ಶಕ್ತಿನ ನಮ್ಮ ಶಾಶ್ವತ ಪರಮಾಣು ಪಡ್ಕೊಳ್ಳುತ್ತೆ. ಅಣುಗಳು ಇರುತ್ತವೆ, ಪರಮಾಣುಗಳು ಇರುತ್ತವೆ. 7 ಉಪಲೋಕಗಳಿವೆಯಲ್ಲ ಕಾಮಲೋಕದಲ್ಲಿ. 7 ಉಪಲೋಕಗಳಲ್ಲಿ ಮೊದಲನೆಯ ಉಪಲೋಕದನ್ನ ನಾವು ಪರಮಾಣು ಅಂತ ಕರಿತೇವೆ. ಉಳಿದ ಉಪಲೋಕಗಳಲ್ಲೆಲ್ಲ ಇರೋದು ಅಣುಗಳೇ. ಈಗ ನಮ್ಮ ಸ್ಥೂಲ ಲೋಕದಲ್ಲಿ ಎಷ್ಟು ಉಪಲೋಕಗಳಿವೆ? 7 ಉಪಲೋಕ. ಅದರೊಳಗೆ ಪರಮಾಣುಗಳು ಅಂತ ನಾವು ಕರೆಯೋದು ಕೆಮಿಕಲ್ ಎಲಿಮೆಂಟ್ಸ್ ಅಲ್ಲ, ನಾ ಹೇಳೋದು ರಸಾಯನಶಾಸ್ತ್ರ ಭೌತಶಾಸ್ತ್ರದ್ದಲ್ಲ. ಥಿಯಾಸಫಿಯ ದೃಷ್ಟಿಯಿಂದ ಅಂತಿಮ ಭೌತಿಕ ಪರಮಾಣು ಅಂತ ನಾವು ಯಾವ್ದು ಕರಿತೀವೋ ಅದು ಮೊದಲನೇ ಉಪಲೋಕದ ಪ್ರಕೃತಿ, ಅತ್ಯಂತ ಸೂಕ್ಷ್ಮವಾದ ಪ್ರಕೃತಿ. ಉದಾಹರಣೆಗೆ ನಮ್ಮ ಜಲಜನಕ ನಮಗೆ ತಿಳಿದಿರೋ ಮಟ್ಟಿಗೆ, ರಸಾಯನಶಾಸ್ತ್ರಕ್ಕೆ ತಿಳಿದಿರೋ ಮಟ್ಟಿಗೆ ಜಲಜನಕ ಈ ಸ್ಥೂಲ ಲೋಕದಲ್ಲಿ ಅತ್ಯಂತ ಸೂಕ್ಷ್ಮವಾದ ಪರಮಾಣು. ಇಟ್ ಈಸ್ ದಿ ಲೈಟೆಸ್ಟ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್. 92 ಮೂಲ ವಸ್ತುಗಳಲ್ಲಿ ಮೊದಲನೇದು ಜಲಜನಕ. ಅದರೊಳಗಿರೋದು 1 ಪ್ರೋಟಾನ್ 1 ನ್ಯೂಟ್ರಾನ್. ಇದನ್ನು ನಾವು ಅತ್ಯಂತ ಹಗುರವಾಗಿರ್ತಕ್ಕಂಥ ಮೊದಲನೇ ಪರಮಾಣು ಅಂತ ಕರಿತೀವಿ. ಯಾವುದನ್ನ? ಜಲಜನಕವನ್ನು. ಆದರೆ ಥಿಯಾಸಫಿಯ ದೃಷ್ಟಿಯಿಂದ ಈ ಜಲಜನಕದ ಪರಮಾಣುವಿನಲ್ಲಿ 18 ಅಂತಿಮ ಭೌತಿಕ ಪರಮಾಣುಗಳಿವೆ. ಅಂತಿಮ ಭೌತಿಕ ಪರಮಾಣು ಅಂತ ಹೇಳಿದ್ರೆ ಈ ನಮ್ಮ ಸ್ಥೂಲ ಲೋಕದಲ್ಲೇನೆ 7 ಉಪಲೋಕಗಳಿವೆ. ನನಗೆ ತೋರಿಸೋದಕ್ಕೆ ಅಷ್ಟು ಜಾಗ ಇಲ್ಲ ಇಲ್ಲಿ. 7 ಉಪಲೋಕಗಳು, 1 2 3 4 5 6 7. 7ರಲ್ಲಿ ಘನ ಪದಾರ್ಥ ಅತ್ಯಂತ ಒರಟಾದದ್ದು, ಘನವಾದದ್ದು. ಸೊಲಿಡಿಫೈಡ್ ಸಾಂದ್ರತೆ ಅತ್ಯಂತ ಹೆಚ್ಚಾದದ್ದು ಘನ. ನಮ್ಮ ಕಬ್ಬಿಣ, ನಮ್ಮ ಎಲ್ಲ ಕೆಮಿಕಲ್ ಎಲಿಮೆಂಟ್ಸ್, ಹೈಡ್ರೋಜನ್ ಆಕ್ಸಿಜನ್ ಅವೆಲ್ಲ ವಾಯು, ಪಾದರಸ ದ್ರವ, ಕಬ್ಬಿಣ ತವರ ಇದೆಲ್ಲಾನು ಕೂಡ ಘನ ಮೂಲ ವಸ್ತುಗಳು. ಆಮೇಲೆ ದ್ರವ, ಪಾದರಸ ಒಂದೇ, ಬ್ರೋಮೀನು ಪಾದರಸ ಇದು ಎರಡೇ ದ್ರವ ರೂಪದಲ್ಲಿರ್ತಕ್ಕಂಥ ಮೂಲ ವಸ್ತುಗಳು. ಆಮೇಲೆ ಅನಿಲ. ಅನಿಲಗಳು ಯಾವ್ಯಾವುದು? ಸ್ವಲ್ಪ ಕೆಮಿಸ್ಟ್ರಿಗೆ ಗೊತ್ತಿದ್ರೆ ಹೇಳ್ತೀನಿ. ಅನಿಲ ಮೂಲ ವಸ್ತುಗಳು ಯಾವ್ಯಾವುದು? ಅನಿಲ ರೂಪದಲ್ಲಿ ಇರ್ತಕ್ಕಂಥದ್ದು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಇನರ್ಟ್ ಗ್ಯಾಸಸ್, ಕ್ಲೋರಿನ್, ಇವೆಲ್ಲ ಅನಿಲ ರೂಪದಲ್ಲಿ ಇರ್ತಕ್ಕಂಥ ಮೂಲ ವಸ್ತುಗಳು. ಇದಕ್ಕಿಂತ ಸೂಕ್ಷ್ಮವಾಗಿರೋದು 4 ಅತಿವಾಯು ತತ್ವಗಳಿವೆ ಅಂತ ಹೇಳಿ ಥಿಯಾಸಫಿ ಹೇಳುತ್ತೆ. ಇದಿನ್ನೂ ಕೂಡ ಸೈನ್ಸ್ ಗೊತ್ತಿಲ್ಲ. ಅತಿವಾಯು ತತ್ವಗಳಲ್ಲಿ 4 ಗ್ರೇಡ್ಸ್ ಇವೆ. ಅವಳು ಯಾವುದನ್ನು ಕೂಡ ಇನ್ನೂ ಸೈನ್ಸ್ ಡಿಟೆಕ್ಟ್ ಮಾಡಿಲ್ಲ, ಕಂಡು ಹಿಡಿದಿಲ್ಲ. ಈ ಮೊದಲನೆಯ ಅತಿವಾಯು ತತ್ವ ಮೊದಲನೇ ಉಪಲೋಕದ್ದು. ಇಲ್ಲಿರೋದೆಲ್ಲ ಬರೀ ಪರಮಾಣುಗಳು. ಅರ್ಥ ಆಯ್ತಾ? ಮೊದಲನೆಯ ಉಪಲೋಕದಲ್ಲಿರೋದು ಬರೀ ಪರಮಾಣುಗಳು. 2ನೇ ಉಪಲೋಕದಿಂದ ಆಚೆಗೆ ಎಲ್ಲ ಅಣುಗಳು. ಆ ಅಣುಗಳು ಈ ಪರಮಾಣುಗಳಿಗಿಂತ ಸಾಂದ್ರತೆಯಲ್ಲಿ ಜಾಸ್ತಿ ಇದೆ. ಹಲವಾರು ಪರಮಾಣುಗಳು ಸೇರಿ ಒಂದು ಅಣುವಾಗುತ್ತೆ. ಈ 2ನೇ ಉಪಲೋಕದ ಹಲವಾರು ಅಣುಗಳನ್ನು ಸೇರಿಸ್ಕೊಂಡು 3ನೇ ಉಪಲೋಕದ ಅಣುಗಳು ಸೃಷ್ಟಿಯಾಗುತ್ತವೆ. 3ನೇ ಲೋಕದ ಅಣುಗಳನ್ನು ಸೇರಿಸ್ಕೊಂಡು ಅವುಗಳು ಸಂಯೋಗ ಹೊಂದಿ 4ನೇ ಉಪಲೋಕದ ಅಣುಗಳು ಸೃಷ್ಟಿಯಾಗುತ್ತವೆ. ಈ 4ನೇ ಅತಿವಾಯು ತತ್ವದ ಅಣುಗಳು, ಕಾಂಪೌಂಡ್ಸ್, ಅಲ್ಲಿಯೇ ಸಂಯುಕ್ತ ವಸ್ತುಗಳನ್ನು ಸೇರಿಸ್ಕೊಂಡು ಅನಿಲದ ಅಣುಗಳು ಸೃಷ್ಟಿಯಾಗತ್ವೆ. ಅನಿಲದಿಂದ ಅನಂತರ ಇನ್ನೂ ಸಾಂದ್ರತೆ ಹೆಚ್ಚಿದಾಗ ದ್ರವ, ಆಮೇಲೆ ಘನ. ಹೀಗೆ ಕ್ರಮಕ್ರಮವಾಗಿ ಸಾಂದ್ರತೆ ಹೆಚ್ಚುತ್ತಾ ಬರುತ್ತೆ. ಆ ಒಂದೊಂದು ಅಣುವಿನಲ್ಲಿ ಇರ್ತಕ್ಕಂಥ ಪರಮಾಣುಗಳ ಸಂಖ್ಯೆ ಹೆಚ್ಚುತ್ತಾ ಬರುತ್ತೆ. ಆದ್ರಿಂದ ನಮ್ಮ ಅತ್ಯಂತ ಹಗುರವಾಗಿರ್ತಕ್ಕಂಥ ಮೂಲ ವಸ್ತು ಹೈಡ್ರೋಜನ್ನಲ್ಲಿ ಹೈಡ್ರೋಜನ್ ಪರಮಾಣು, ಜಲಜನಕರ ಪರಮಾಣುನೇ ಅತ್ಯಂತ ಸೂಕ್ಷ್ಮ ಅಂತ ನಾವು ಸೈನ್ಸ್ನಲ್ಲಿ ಹೇಳ್ಕೊಡ್ತೇವೆ. ಈ ಜಲಜನಕರ ಪರಮಾಣುವಿನಲ್ಲಿ ಮೊದಲನೆಯ ಉಪಲೋಕದ ಪರಮಾಣುಗಳು 18 ಇವೆ ಅಂತ ಹೇಳಿ ಲೆಡ್ಬೀಟರ್ ಮತ್ತು ಆನಿ ಬೆಸೆಂಟ್ರು ತಮ್ಮ ಯೋಗ ದೃಷ್ಟಿಯಿಂದ ಸಂಶೋಧನೆ ಮಾಡಿ ಬರೆದಿದ್ದಾರೆ. ಅಕಲ್ಟ್ ಕೆಮಿಸ್ಟ್ರಿ ಅಂತಲೇ ಒಂದು ಪುಸ್ತಕ ಇದೆ ಇಂಗ್ಲಿಷ್ನಲ್ಲಿ, ಗುಪ್ತ ರಸಾಯನಶಾಸ್ತ್ರ.
ಅದರೊಳಗೆ ಈ ಎಲಿಮೆಂಟ್ಸ್ ಅವುಗಳ ಒಂದು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ಮೂಲ ಗ್ರಂಥ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಇಂಗ್ಲಿಷ್ನಲ್ಲಿ ನಮ್ಮ ಲೈಬ್ರರಿಯಲ್ಲಿ ಇದೆ. ಅದರ ಜೆರಾಕ್ಸ್ ಕಾಪೀಸ್ ಇಟ್ಟಿದ್ದಾರೆ. ಇಂಗ್ಲಿಷ್ ಬರೋರು ಆ ಪುಸ್ತಕವನ್ನು ತೆಗೆದುಕೊಂಡು ಓದ್ಬೋದು. ಅದರೊಳಗೆ ಜಲಜನಕ, ಆಮ್ಲಜನಕ, ಕ್ಲೋರಿನ್, ಕಬ್ಬಿಣ ಇವುಗಳದ್ದೆಲ್ಲ ಅವುಗಳ ಪರಮಾಣುಗಳ ಅಲ್ಲದೆ ಅದರೊಳಗೆ ಇರ್ತಕ್ಕಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದು ಹೇಗಿವೆ ಅದನ್ನೆಲ್ಲ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗ ನಾನು ಹೇಳೋದಕ್ಕೆ ಬಂದದ್ದೇನು ಅಂದರೆ, ಈ ರೀತಿಯಾಗಿ ಕ್ರಮಕ್ರಮವಾಗಿ ನಮ್ಮ ಚೈತನ್ಯ ಪ್ರವಾಹ ಇಳ್ಕೊಂಡು ಬರುತ್ತೆ. ಸ್ಥೂಲ ಲೋಕಕ್ಕೆ ಇಳಿದು ಬಂದಾಗ ಈ ಮೊದಲನೆಯ ಉಪಲೋಕದಲ್ಲಿ ನಮ್ಮ ಶಾಶ್ವತ ಪರಮಾಣುವನ್ನು ಅದಕ್ಕೆ ಜೋಡಿಸ್ತಾರೆ. ಇದು ಅತಿವಾಯು ತತ್ವದಿಂದ ರಚಿತವಾಗಿರೋದು. ಅಲ್ಲಿಂದ ನಮ್ಮ ಈ ಶಾಶ್ವತ ಪರಮಾಣುವಿನ ಸುತ್ತ ಅತಿವಾಯು ಲೋಕದ ಪರಮಾಣುಗಳು ಮತ್ತು ಅಣುಗಳು ಸೇರ್ಕೊಳ್ಳುತ್ತವೆ. ಸೇರ್ಕೊಂಡು ಅತಿವಾಯು ತತ್ವದ ರೂಪದಲ್ಲಿರ್ತಕ್ಕಂಥ ಖನಿಜಗಳು ಸೃಷ್ಟಿಯಾಗುತ್ತವೆ. ಈಗ ಖನಿಜ ವರ್ಗದಲ್ಲಿ ಅತಿವಾಯು ತತ್ವದ ಖನಿಜ ವರ್ಗಗಳು ಇವೆ, ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಅವು ಸೃಷ್ಟಿಯಾಗತ್ತೆ. ಅಲ್ಲಿಂದ ಇನ್ನೂ ಕೆಳಗಿಳಿದು ಬಂದಾಗ ಅನಿಲ ರೂಪಕ್ಕೆ ಬಂದಾಗ ನಾವು ಅದನ್ನು ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು ಅಂತ ಎಲ್ಲ ಕರಿತೀವಿ. ಆ ಪರಮಾಣುಗಳು ಸೃಷ್ಟಿಯಾಗುತ್ತವೆ. ಅಲ್ಲಿಂದ ಇನ್ನು ದ್ರವ ರೂಪಕ್ಕೆ ಬಂದಾಗ ಇನ್ನು ಬ್ರೋಮೀನು ಮತ್ತೆ ಪಾದರಸ ಇತ್ಯಾದಿ ಮೂಲ ವಸ್ತುಗಳು. ಇನ್ನು ಕೆಳಗಿಳಿದು ಬಂದಾಗ ಕಬ್ಬಿಣ, ಸಲ್ಫರು, ಫಾಸ್ಫರಸ್ಸು, ಗಂಧಕ, ರಂಜಕ, ನಾನಾ ವಿಧವಾಗಿರ್ತಕ್ಕಂಥ ಲೋಹಗಳು ಇವುಗಳೆಲ್ಲ ಸೃಷ್ಟಿಯಾಗುತ್ತೆ. ಹೀಗೆ ಕ್ರಮಕ್ರಮವಾಗಿ ಈ ಚೈತನ್ಯ ಪ್ರವಾಹ ಹರ್ಕೊಂಡು ಬರುತ್ತೆ. ಸ್ಥೂಲ ಲೋಕಕ್ಕೆ ಬಂದ ಮೇಲೆ ಖನಿಜ ವರ್ಗವಾಗುತ್ತೆ. ಖನಿಜ ವರ್ಗವಾದ ಮೇಲೆ ಸಸ್ಯವರ್ಗ. ಖನಿಜ ವರ್ಗಕ್ಕೆ ಬರೋವರೆಗೂ ಚೈತನ್ಯ ಪ್ರವಾಹ ಇಳ್ಕೊಂಡು ಬಂತು. ಖನಿಜ ವರ್ಗವನ್ನು ಮುಟ್ಟಿ ಆದ್ಮೇಲೆ ಚೈತನ್ಯ ಪ್ರವಾಹ ಏರೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಬಹಳ ಸ್ವಾರಸ್ಯವಾದಂತಹ ವಿಷಯ. ನಾವು ಇವಾಗ ನಮ್ಮ ಮನುಷ್ಯ ವರ್ಗಕ್ಕೆ ಬರಬೇಕಾದ್ರೆ ಖನಿಜ ವರ್ಗವನ್ನು ದಾಟ್ಕೊಂಡು ಬಂದಿದ್ದೇವೆ, ಸಸ್ಯ ವರ್ಗವನ್ನು ದಾಟಿದ್ದೇವೆ, ಪ್ರಾಣಿ ವರ್ಗವನ್ನು ದಾಟಿದ್ದೇವೆ, ಮನುಷ್ಯ ವರ್ಗಕ್ಕೆ ಬಂದಿದ್ದೇವೆ. ಖನಿಜ ವರ್ಗದಲ್ಲಿ ಯಾವ ರೀತಿಯಾಗಿ ಸಂಸರಣೆ ಮುಂದುವರಿಯುತ್ತೆ? ಹರಳುಗಳನ್ನು ಕಟ್ಟೋದ್ರ ಮೂಲಕ, ಸಂಯುಕ್ತ ವಸ್ತುಗಳನ್ನು ರಚಿಸೋದ್ರ ಮೂಲಕ, ನಾನಾ ವಿಧವಾಗಿರ್ತಕ್ಕಂಥ ಪ್ರಕೃತಿಯ ಒತ್ತಡಗಳ ಮೂಲಕ, ಮಳೆ, ಗಾಳಿ, ನೆನೆ ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬಂತು. ಈ ರೀತಿ ಮಳೆ ಬಂದಾಗ ಮಣ್ಣು, ಅದರೊಳಗಿರ್ತಕ್ಕಂಥ ಬಂಡೆಗಳು ಎಲ್ಲದ್ರ ಮೇಲೂ ಕೂಡ ಆ ನೀರಿನ ಒಂದು ಅನುಭವ ಆಗುತ್ತೆ. ಅದರಲ್ಲಿ ಕೆಲವೆಲ್ಲ ಕರಗುತ್ತೆ, ಬೇರೆ ಬೇರೆ ರಸಾಯನ ಸಂಯುಕ್ತ ಕ್ರಿಯೆಗಳು ನಡೆಯುತ್ತೆ. ಗಾಳಿ ಮತ್ತೆ ಪ್ರೆಷರ್, ಒತ್ತಡ, ಶಾಖ ಇವುಗಳೆಲ್ಲದರಿಂದಲೂ ಕೂಡ ಖನಿಜ ವರ್ಗ ಅನುಭವಗಳನ್ನು ಪಡೆಯುತ್ತೆ. ಹರಳುಗಳನ್ನು ಕಟ್ಟೋದು, ಕ್ರಿಸ್ಟಲ್ಸ್, ಬೈ ಬಿಲ್ಡಿಂಗ್ ಕ್ರಿಸ್ಟಲ್ಸ್, ಹರಳುಗಳನ್ನು ಕಟ್ಟೋದ್ರ ಮೂಲಕ ಅದು ಅನುಭವಗಳನ್ನು ಪಡೆಯುತ್ತೆ. ರಾಸಾಯನಿಕ ಕ್ರಿಯೆಗಳ ಮೂಲಕ ಅನುಭವವನ್ನು ಪಡೆಯುತ್ತೆ. ಒಂದು ಸಿಲ್ವರ್ ಅಥವಾ ಬೆಳ್ಳಿಯ ಒಂದು ಪರಮಾಣು ಅದು ಕ್ಲೋರಿನಿನ ಒಂದು ಪರಮಾಣುವಿನ ಜೊತೆಯಲ್ಲಿ ಸೇರಿದ್ರೆ ಸಿಲ್ವರ್ ಕ್ಲೋರೈಡ್ ಆಗುತ್ತೆ. ಜಲಜನಕದ ಪರಮಾಣು ಹೈಡ್ರೋಜನ್, ಆಕ್ಸಿಜನ್ ಜೊತೆಯಲ್ಲಿ ಸೇರಿದ್ರೆ ನೀರಿನ ಒಂದು ಅಣು ಆಗುತ್ತೆ. ನೀರಿನ ಒಂದು ಅಣು ಆದಾಗ ಅದಕ್ಕೆ ಬೇರೆ ಬೇರೆ ಅನುಭವಗಳು ಸಿಕ್ಕತ್ತೆ. ಹೀಗೆ ಬೇರೆ ಬೇರೆ ಸಂಯುಕ್ತ ವಸ್ತುಗಳಾಗಿ ಆ ಪರಮಾಣುಗಳು ನಾನಾ ವಿಧವಾಗಿರ್ತಕ್ಕಂಥ ಅನುಭವಗಳನ್ನು ಪಡ್ಕೊಳ್ಳುತ್ತೆ. ಖನಿಜ ವರ್ಗದಲ್ಲಿ ನಾವು ಹೇಳುವಂತಹ ಒಂದು ಪ್ರಾಣಶಕ್ತಿ ಇಲ್ಲ. ಅಂದರೆ ಬದುಕಿರುವಂತಹ ಜೀವವರ್ಗಗಳು ಯಾವುದನ್ನು ನಾವು ಜೀವವರ್ಗಗಳು ಅಂತ ಕರೀತೇವೆ, ಸಸ್ಯಕ್ಕೆ ಜೀವ ಇದೆ ಅಂತ ನಾವು ಒಪ್ಕೋತೇವೆ. ಸೈಂಟಿಸ್ಟ್, ವಿಜ್ಞಾನಿಗಳು ಒಪ್ಕೋತಾರೆ. ಯಾಕೆಂದ್ರೆ ಸಸ್ಯ ಬೆಳೆಯುತ್ತೆ, ಆಹಾರ ಜೀರ್ಣಿಸ್ಕೊಳ್ಳುತ್ತೆ, ಬೆಳೆಯುತ್ತೆ, ಸಂತಾನಾಭಿವೃದ್ಧಿ ಮಾಡುತ್ತೆ, ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ, ವಂಶಾಭಿವೃದ್ಧಿ ನಡೆಯುತ್ತೆ. ಸಸ್ಯಕ್ಕೆ ಜೀವ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಪ್ರಾಣಿಗಳಿಗೆ ಜೀವ ಇದೆ ಅಂತೀವಿ, ಮನುಷ್ಯನಿಗೆ ಜೀವ ಇದೆ ಅಂತೀವಿ. ಕಲ್ಲು ಮಣ್ಣಿಗೆ ಜೀವ ಇದೆ ಅಂತ ಹೇಳ್ತೀವ? ಕಲ್ಲು ಮಣ್ಣನ್ನ ಏನಂತ ಕರಿತೀವಿ? ನಿರ್ಜೀವ ವಸ್ತು ಅಂತ ಕರಿತೀವಿ. ಅದರೊಳಗೆ ಜೀವ ಇರೋದು ನಮಗೆ ಕಾಣಿಸೋದಿಲ್ಲ, ಗೋಚರವಾಗೋದಿಲ್ಲ.
ವಿಜ್ಞಾನಿಗಳು ಇದನ್ನು ಇನ್ಯಾನಿಮೇಟ್ ಮ್ಯಾಟರ್, ನಿರ್ಜೀವ ವಸ್ತು ಅಂತ ಕರೀತಾರೆ. ಆದರೆ ಥಿಯಾಸಫಿ ಇದರೊಳಗೂ ಜೀವ ಇದೆ ಅಂತ ಹೇಳಿ, ಇದಕ್ಕೂ ಪ್ರಜ್ಞೆ ಇದೆ, ಇದರಲ್ಲಿಯೂ ಜೀವ ಇದೆ. ಆ ಚೈತನ್ಯ ಪ್ರವಾಹ ಖನಿಜ ವರ್ಗವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಸಂಯುಕ್ತ ವಸ್ತುಗಳ ರಚನೆಗಳ ಮೂಲಕ, ರಸಾಯನ ಕ್ರಿಯೆಗಳ ಮೂಲಕ ಅದು ಅನುಭವವನ್ನು ಪಡೆದು ಅದರೊಳಗಿರ್ತಕ್ಕಂಥ ಜೀವ ವಿಕಾಸವಾಗ್ತಾ ಬರುತ್ತೆ. ಆ ಸಸ್ಯವರ್ಗದಲ್ಲಿ, ಆ ಖನಿಜ ವರ್ಗದಲ್ಲಿ ಏನೇನು ಅನುಭವಗಳನ್ನ ಪಡಿಬಹುದೋ ಅದನ್ನೆಲ್ಲ ಪಡೆದ ಮೇಲೆ ಈ ಚೈತನ್ಯ ಪ್ರವಾಹ, ಚೈತನ್ಯ ತರಂಗ ಒಂದು ಗೋಳಮಾಲೆಯ ಕಾಲ, ಒಂದು ಚೈನ್ ಪೀರಿಯಡ್, ಒಂದು ಕಲ್ಪದ ಕಾಲ ಖನಿಜವಾಗಿ ಅದು ಕೆಲಸ ಮಾಡಿದ ಮೇಲೆ ಏನಾಗುತ್ತೆ? ಅದು ಸಸ್ಯವರ್ಗವಾಗುತ್ತೆ. ಇಲ್ಲಿಂದ ಆಚೆಗೆ ಏರುತ್ತೆ. ಇದುವರೆಗೂ ಕೂಡ ಇಳಿಯೋದು, ಅವತರಣ, ಅದನ್ನು ಇಂಗ್ಲಿಷ್ನಲ್ಲಿ ಇನ್ವೆಲ್ಯೂಷನ್ ಅಂತ ಕರೀತಾರೆ. ಅಲ್ಲಿವರೆಗೂ ಕೂಡ ಇಳ್ಕೊಂಡು ಬರುತ್ತೆ ಚೈತನ್ಯ ಪ್ರವಾಹ. ಮೇಲಿಂದ ಮೊದಲನೇ ಭೂತವರ್ಗ, ಎರಡನೇ ಭೂತವರ್ಗ ಎಲ್ಲಾಗಿ ಇಲ್ಲಿವರೆಗೂ ಖನಿಜ ವರ್ಗದವರೆಗೂ ಇಳ್ಕೊಂಡು ಬರುತ್ತೆ. ಇಲ್ಲಿಂದ ಆಚೆಗೆ ಇದು ಏಳೋದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಇಲ್ಲಿ ನನಗೆ ಈ ಡಯಾಗ್ರಾಮ್ನಲ್ಲಿ ತೋರಿಸೋಕ್ಕಾಗಲ್ಲ. ಇಲ್ಲಿಂದ ಆಚೆಗೆ ಇದು ಏರ್ಕೊಂಡು ಬರುತ್ತೆ. ಏರ್ಕೊಂಡು ಬಂದಾಗ ಮೊದಲದು ಸಸ್ಯವರ್ಗವಾಗತ್ತೆ. ಆಮೇಲೆ ಒಂದು ಕಲ್ಪಕಾಲ, ಒಂದು ಚೈನ್ ಪೀರಿಯಡ್. ಅಲ್ಲಿ ಸಸ್ಯವರ್ಗದಲ್ಲಿ ಯಾವ ಅನುಭವಗಳನ್ನು ಪಡ್ಕೊಳ್ಳುತ್ತೆ ನಮ್ಮ ಚೈತನ್ಯ? ಯಾವ ತರಹ ಅನುಭವಗಳನ್ನು ಪಡ್ಕೊಳುತ್ತೆ ಸಸ್ಯವರ್ಗದಲ್ಲಿ? ಗಾಳಿ, ಮಳೆ, ಬಿಸಿಲು, ಇದಕ್ಕೆಲ್ಲ ಅದು ಪ್ರತಿಕ್ರಿಯಿಸುತ್ತೆ. ಈಗ ಸಿಕ್ಕಾಪಟ್ಟೆ ಗಾಳಿ, ಮಳೆ ಎಲ್ಲ ಆಗಿ ಈಗ 2-3 ತಿಂಗಳಲ್ಲಿ ಬೇಕಾದಷ್ಟು ಮರಗಳು ಬಿದ್ದು ಹೋಗ್ಬಿಟ್ವು. ಬೆಂಗಳೂರಿನಲ್ಲೇನೆ ಎಷ್ಟು 450 ಮರಗಳು ಏನೋ ಬಿದ್ದು ಹೋಗ್ಬಿಟ್ವಂತೆ. ಇಂಥ ಒಂದು ಅನುಭವ ಆದಾಗ ಈ ಗಾಳಿ, ಮಳೆ ಇತ್ಯಾದಿ ಅನುಭವಗಳಾದಾಗ ಅದು ಒಂದು ರೀತಿಯಾದ ಅನುಭವವನ್ನು ಪಡ್ಕೊಳ್ಳುತ್ತೆ ಅದರೊಳಗಿರ್ತಕ್ಕಂಥ ಚೈತನ್ಯ. ಮಳೆ ಬಂದಾಗ ಹಿಗ್ಗುತ್ತೆ, ತುಂಬ ಗಾಳಿ ಬೀಸಿದಾಗ ಅದಕ್ಕೆ ನೋವಿನ ಅನುಭವ ಆಗುತ್ತೆ. ಹಾಗೆ ವಿಪರೀತ ಶಾಖ ಆಗಿಬಿಟ್ಟು ನೀರಿಲ್ಲದೆ ಒಣಗೋಗ್ಬಿಟ್ರೆ ಅದು ಒಂದು ದುಃಖವನ್ನು ಉಂಟು ಮಾಡುತ್ತೆ. ಸ್ವಲ್ಪ ಮಟ್ಟಿಗೆ ಭಾವನೆಗಳು ಇವೆ ಸಸ್ಯವರ್ಗದಲ್ಲಿ. ಖನಿಜವಕ್ಕೂ ಕೂಡ ಸ್ವಲ್ಪ ಭಾವನೆ ಇದೆ ಅಂತಾರೆ. ಉದಾಹರಣೆಗೆ ಲೆಡ್ಬೀಟರ್ ಅವರು ಅವರ ಶಿಷ್ಯರ ಜೊತೆಯಲ್ಲಿ ಅಡಿಯಾರ್ನಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾಗ ಯಾವಾಗಲೂ ಕೂಡ ಹೋಗಿ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರಂತೆ. ಸ್ವಲ್ಪ ದಿನ ಅವರು ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ವಿರಾಮ ತೆಗೆದುಕೊಂಡು ಪುನಃ ವಾಪಸ್ ಹೋಗ್ತಾ ಇದ್ರು. ಅವ್ರ ಶಿಷ್ಯರೆಲ್ಲ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರಂತೆ. ಸ್ವಲ್ಪ ದಿನ ಕಳೆದ ಮೇಲೆ ಅವ್ರಿಗೆ ತಾವು ಅಲ್ಲಿ ಬಂದು ಕೂತ ತಕ್ಷಣ ಆ ಬಂಡೆಯಲ್ಲಿ ಏನೋ ಸ್ವಲ್ಪ ವಿಕಾಸ ನಡೆದಂಗೆ ಅನ್ನಿಸ್ತಾ ಇತ್ತು. ಅದು ಹಿಗ್ಗದಂಗೆ ಕಾಣಿಸ್ತಾ ಇತ್ತು ಅವ್ರಿಗೆ. ಅವ್ರು ಬಿಟ್ಟು ಹೊರಟ ತಕ್ಷಣ ಅದು ಸ್ವಲ್ಪ ಕುಗ್ತಾ ಇತ್ತಂತೆ. ಆದರೆ ಒಂದು ಆದರೆ ಒಂದು ಸುತ್ತ ಇರ್ತಕ್ಕಂಥ ಆ ಪ್ರಕಾಶದ ಒಂದು ಆಲಯ, ಪ್ರಭಾವಳಿ, ಅದು ಕುಗ್ತಾ ಇತ್ತಂತೆ. ಅಂದರೆ ಇವರು ಹೊರಟು ಹೋದಾಗ ಅದಕ್ಕೆ ಸ್ವಲ್ಪ ದುಃಖದ ಅನುಭವ, ಅವರು ಬಂದು ಕೂತಕ್ಕ ಅದಕ್ಕೆ ಸಂತೋಷದ ಅನುಭವ, ಹಿಗ್ಗೋ ಅನುಭವ ಅವ್ರಿಗೆ ದಿವ್ಯ ದೃಷ್ಟಿ ಇದರಿಂದ ಅವ್ರಿಗೆ ಗೋಚರವಾಗ್ತಾ ಇತ್ತು. ಖನಿಜ ವರ್ಗದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಭಾವನೆಗಳಿವೆ, ಆದರೆ ಹೆಚ್ಚಾಗಿಲ್ಲ. ಅದಕ್ಕೆ ಜೀವ ಇದೆ ಅಂತಲೇ ವಿಜ್ಞಾನಿಗಳು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಆಹಾರವನ್ನು ಸ್ವೀಕರಿಸಿ ಬೆಳೆಯೋದಿಲ್ಲ, ಅದರಲ್ಲಿ ಗ್ರೋತ್ ಇಲ್ಲ, ಬೆಳವಣಿಗೆ ಇಲ್ಲ, ಜೀರ್ಣಶಕ್ತಿ ಇಲ್ಲ ಮತ್ತು ಸಂತಾನಾಭಿವೃದ್ಧಿ ಇಲ್ಲ. ಅದರಿಂದ ಅದಕ್ಕೆ ಜೀವ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದರಲ್ಲೂ ಕೂಡ ಬೆಳವಣಿಗೆ ಇದೆ. ಅದು ಈ ಎಲ್ಲ ರೀತಿಯ ಹರಳುಗಳನ್ನು ಕಟ್ಟೋದ್ರ ಮೂಲಕ ನಾನಾ ವಿಧವಾಗಿ ವಜ್ರಾಕೃತಿ ಹರಳು, ಇನ್ನು 8 ಮೂಲೆಗಳಿರ್ತಕ್ಕಂಥದ್ದು, 4 ಮೂಲೆಗಳಿರೋದು, ಇನ್ನೂ ಹೆಚ್ಚು ಮೂಲೆಗಳಿರ್ತಕ್ಕಂಥ ಹರಳುಗಳನ್ನು ಸೃಷ್ಟಿಸೋದು, ಕೊನೆಗೆ ನವರತ್ನಗಳಾಗಿ ವಜ್ರ, ಕೆಂಪು, ಪಚ್ಚೆ, ನೀಲ ಇತ್ಯಾದಿಯಾಗಿ ಅದು ಕೊನೆಯ ಅನುಭವಗಳನ್ನು ಪಡ್ಕೊಂಡು ಖನಿಜ ವರ್ಗದಿಂದ ಸಸ್ಯವರ್ಗಕ್ಕೆ ಬಂದಿರುತ್ತೆ. ಸಸ್ಯವರ್ಗದಲ್ಲಿ ಅದು ಮೊದಲು ಪಾಚಿ, ಸಣ್ಣ ಸಣ್ಣ ಸಸ್ಯಗಳು, ಹುಲ್ಲು ಇತ್ಯಾದಿಯಾಗಿ ಬೆಳೆದು, ಆಮೇಲೆ ಹೂ ಬಿಡ್ತಕ್ಕಂಥ ಗಿಡಗಳಾಗಿ ಬೆಳೆದು, ಆಮೇಲೆ ಕೊನೆಗೆ ದೊಡ್ಡ ದೊಡ್ಡ ಮರಗಳಾಗತ್ತೆ, ವೃಕ್ಷಗಳಾಗತ್ವೆ. ಉದಾಹರಣೆಗೆ ಅಮೆರಿಕಾದಲ್ಲಿ ನೀವು ಹೋಗಿ ನೋಡಿದ್ರೆ
ಕೆಲವು ವೃಕ್ಷಗಳು 2000 3000 ವರ್ಷಗಳಿಂದ ಇವೆ. ಯಾವುದೋ ಒಂದು ವೃಕ್ಷದಲ್ಲಿ ಎಷ್ಟು ದೊಡ್ಡದಾಗಿದೆ ಅದ್ರ ಬುಡ ಅಂದರೆ 40 ಅಡಿನೋ ಏನೋ ಅದ್ರ ಬುಡ, ಅಷ್ಟು ದೊಡ್ಡ ಸರ್ಕಂಫರೆನ್ಸು. ಮಧ್ಯದಲ್ಲಿ ಒಂದು ರಸ್ತೆ ಮಾಡಿದ್ದಾರೆ, ಆ ಬುಡವನ್ನೇ ಕರೆದು ಒಂದು ರಸ್ತೆ ಮಾಡಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಮರಗಳಿವೆ. ಅಂಥ ದೊಡ್ಡ ದೊಡ್ಡ ಮರಗಳು, ಸಾವಿರಾರು ವರ್ಷಗಳು ಬದುಕಿರ್ತಕ್ಕಂಥ ಮರಗಳು. ಈ ರೀತಿಯಾಗಿ ಅದು ಅನುಭವಗಳನ್ನು ಪಡ್ಕೊಳುತ್ತೆ. ನಮ್ಮಲ್ಲಿಯೂ ಕೂಡ ಅಶ್ವತ್ಥ ಮರ, ಆಮೇಲಿಂದ ಈ ಬೇವಿನ ಮರ, ಇನ್ನೂ ಕೆಲವು ಮರಗಳು, ಅಶ್ವತ್ಥ ಮರಗಳು ಬಹಳ ಬಹುಕಾಲ ಬದುಕಿರುತ್ತೆ. ಈ ಒಂದು ಅಶ್ವತ್ಥ ಮರದಲ್ಲಿ ಒಂದು ಜೀವ ಚೈತನ್ಯ ಎಷ್ಟೋ ನೂರಾರು ವರ್ಷಗಳ ಕಾಲ ಅದು ಅಲ್ಲಿತ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಅನುಭವಗಳು ಸಿಗುತ್ತೆ. ಈ ರೀತಿ ಅನುಭವಗಳನ್ನೆಲ್ಲ ಪಡ್ಕೊಂಡ ಮೇಲೆ ಆ ಜೀವ ಚೈತನ್ಯ ಪ್ರವಾಹ ಮೇಲಕ್ಕೆ ಏರ್ತಾ ಸಸ್ಯವರ್ಗದಿಂದ ಪ್ರಾಣಿ ವರ್ಗಕ್ಕೆ ಬರುತ್ತೆ. ಪ್ರಾಣಿ ವರ್ಗದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಪ್ರಾಣಿಗಳ ರೂಪದಲ್ಲಿ ಅದು ಅನುಭವಗಳನ್ನು ಪಡ್ಕೊಳ್ಳುತ್ತೆ. ಮೊದಲು ಸಣ್ಣ ಸಣ್ಣ ಕ್ರಿಮಿಗಳು, ಬ್ಯಾಕ್ಟೀರಿಯಾ, ವೈರಸ್ಸು, ಆಮೇಲಿಂದ ಹರಿತಕ್ಕಂಥ ಪುಟ್ಟ ಪುಟ್ಟ ಕ್ರಿಮಿಗಳು, ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಕ್ರಿಮಿಗಳು, ಕೀಟಗಳು ಅಂತ ಕರಿತೀವಿ, ಇನ್ಸೆಕ್ಟ್ಸ್. ಅದಾದ ಮೇಲೆ ಹರಿತಕ್ಕಂಥ ಪ್ರಾಣಿಗಳು, ಹಾವು, ಹಲ್ಲಿ ಇತ್ಯಾದಿ, ಸ್ಮಾಲರ್ ರೆಪ್ಟೈಲ್ಸ್ ಅಂತೀವಿ. ಆಮೇಲೆ ಗ್ರೇಟರ್ ರೆಪ್ಟೈಲ್ಸ್, ದೊಡ್ಡ ದೊಡ್ಡ ಹರಿತಕ್ಕಂಥ ಸರೀಸೃಪಗಳು, ಮೊಸಳೆಗಳು. ಈ ರೀತಿಯಾಗಿ ನೀರಿನಲ್ಲಿ, ಭೂಮಿಯ ಮೇಲೆ ಇವು ಕಾಲ ಕಳೆದು ಅದರೊಳಗೆ ಅನುಭವಗಳನ್ನು ಪಡ್ಕೊಳ್ಳುತ್ತೆ. ಅದಾದ ಮೇಲೆ ಮನುಷ್ಯ ವರ್ಗಕ್ಕೆ ಬರುತ್ತೆ. ಅದಕ್ಕೂ ಮೊದಲು ಡೊಮೆಸ್ಟಿಕ್ ಅನಿಮಲ್ಸ್ ಅಂದರೆ ಬೆಕ್ಕು, ನಾಯಿ, ಕುದುರೆ, ಆನೆ, ಕೋತಿ ಇತ್ಯಾದಿ ಮೃಗಗಳ ರೂಪದಲ್ಲಿ ಅದು ಮನುಷ್ಯನ ಜೊತೆಯಲ್ಲಿ ನಿಕಟ ಸಂಪರ್ಕಕ್ಕೆ ಬರುತ್ತವೆ. ನಿಕಟ ಸಂಪರ್ಕಕ್ಕೆ ಬಂದಾಗ ಮನುಷ್ಯನ ಭಾವನೆಗಳು ಮತ್ತು ಆಲೋಚನೆ ಅವುಗಳನ್ನು ತಾಡಿಸಿ ಅವುಗಳಲ್ಲಿರ್ತಕ್ಕಂಥ ವಿಕಾಸವನ್ನು ಬಹಳ ವೇಗವಾಗಿ ವೃದ್ಧಿ ಮಾಡುತ್ತವೆ, ವಿಕಾಸದ ವೇಗವನ್ನು ಹೆಚ್ಚಿಸುತ್ತೆ. ಮನುಷ್ಯನ ಜೊತೆಯಲ್ಲಿ ಈ ಥರ ನಿಕಟ ಸಂಪರ್ಕಕ್ಕೆ ಬರದೇ ಹೋದರೆ ಅವು ಮನುಷ್ಯರಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಿದ್ದಾರೆ. ಇದೆಲ್ಲ ನಮಗೆ ವಿಜ್ಞಾನಕ್ಕೆ ಏನೂ ಗೊತ್ತಿಲ್ಲ ಈ ವಿಷಯಗಳೆಲ್ಲ. ಎವಲ್ಯೂಷನ್ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಖನಿಜ ವರ್ಗ, ಖನಿಜ ವರ್ಗದಿಂದ ಸಸ್ಯವರ್ಗ, ಸಸ್ಯವರ್ಗದಿಂದ ಪ್ರಾಣಿವರ್ಗ, ಪ್ರಾಣಿವರ್ಗದಿಂದ ಮನುಷ್ಯ ವರ್ಗ, ಹೀಗೆ ಸಂಸರಣೆ ಮುಂದುವರ್ಕೊಂಡು ಹೋಗುತ್ತೆ. ರೂಪಗಳು ಕ್ಲಿಷ್ಟವಾಗ್ತಾ ಬರುತ್ತೆ, ಬೇರೆ ಬೇರೆ ಅಂಗಗಳು ಸೃಷ್ಟಿಯಾಗತ್ತೆ, ಅವುಗಳಲ್ಲಿ ಕ್ರಿಯೆಗಳು ಸಂಕೀರ್ಣವಾಗ್ತಾ ಬರುತ್ತವೆ ಅಂತ ಹೇಳಿ ವಿಜ್ಞಾನ ಒಪ್ಕೊಳ್ಳುತ್ತೆ. ಆದರೆ ಈ ಎಲ್ಲ ಪ್ರಾಣಿಗಳ ರೂಪದಲ್ಲಿಯೂ ಕೂಡ, ಬೇರೆ ಬೇರೆ ರೂಪದಲ್ಲಿಯೂ ಕೂಡ ಒಂದು ಚೈತನ್ಯ ಇದೆ, ಒಂದು ಪ್ರಜ್ಞೆ ಇದೆ. ಈ ಪ್ರಜ್ಞೆ ವಿಕಾಸವಾಗ್ತಾ ಇದೆ ಅನ್ನೋದನ್ನು ವಿಜ್ಞಾನ ಇನ್ನೂ ಕೂಡ ಗಮನಿಸಿಲ್ಲ. ಈ ಪ್ರಜ್ಞೆಯ ವಿಕಾಸವೇ ಮುಖ್ಯ ನಮಗೆ. ರೂಪ ವಿಕಾಸವಾಗಬೇಕು, ಪ್ರಜ್ಞೆ ವಿಕಾಸವಾಗುತ್ತೆ. ಪ್ರಜ್ಞೆ ವಿಕಾಸವಾಗ್ತಾ ಆಗ್ತಾ ಅದಕ್ಕೆ ಹೆಚ್ಚು ಸೂಕ್ತವಾಗಿರೋ ರೂಪ ಬೇಕು. ಈಗ ಒಂದು ಬೆಕ್ಕಿನಲ್ಲಿ ಇರ್ತಕ್ಕಂಥ ಪ್ರಜ್ಞೆ ವಿಕಾಸವಾಗಿ ಎಷ್ಟು ಅನುಭವ ಪಡಿಬೋದು ಅಷ್ಟು ಬೆಳೆದು ಬಿಟ್ಟ ಮೇಲೆ ಅದಕ್ಕೆ ಬೆಕ್ಕಿನ ಜನ್ಮದಿಂದ ಇನ್ನು ಪ್ರಯೋಜನ ಇಲ್ಲ, ಅದು ಮನುಷ್ಯ ಜನ್ಮಕ್ಕೆ ಬರಬೇಕು. ಒಂದು ಸೊಳ್ಳೆಯಲ್ಲಿ ಒಂದು ಜೀವ ಚೈತನ್ಯ ಅಭಿವೃದ್ಧಿ ಹೊಂದಿದ ಮೇಲೆ ಅದಕ್ಕೆ ಸೊಳ್ಳೆಗಿಂತ ಇನ್ನೂ ಸಂಕೀರ್ಣವಾದ ರೂಪ ಬೇಕು. ಅದು ಒಂದು ಕೀಟವಾಗಬಹುದು, ಆಮೇಲೆ ಅದು ಒಂದು ಸರೀಸೃಪವಾಗ್ಬೋದು, ಒಂದು ಹಲ್ಲಿ ಆಗ್ಬೋದು. ಹಲ್ಲಿಯಾಗಿ ಅದು ಅನೇಕ ಜನ್ಮಗಳನ್ನು ಪಡೆದ ಮೇಲೆ, ಅಲ್ಲಿ ಅನುಭವ ಪಡೆದ ಮೇಲೆ ಆಮೇಲೆ ಅದು ಮೊಸಳೆ ಆಗ್ಬೋದು. ಹೀಗೆ ಕ್ರಮಕ್ರಮವಾಗಿ ಹೆಚ್ಚು ಸಂಕೀರ್ಣವಾಗಿರ್ತಕ್ಕಂಥ ಮೋರ್ ಕಾಂಪ್ಲೆಕ್ಸ್ ಫಾರ್ಮ್ಸ್, ಹೆಚ್ಚು ಸಂಕೀರ್ಣವಾದಂತಹ ರೂಪಗಳನ್ನು ಅದು ಆಕ್ರಮಿಸ್ಕೊಂಡು ಹೆಚ್ಚು ಹೆಚ್ಚು ಅನುಭವಗಳನ್ನ ಪಡ್ಕೊಳ್ತಾ ಬರುತ್ತೆ. ಅದರ ಮೆದುಳು ಬೆಳೀತಾ ಬರುತ್ತೆ. ಸಸ್ಯಗಳಲ್ಲೇನೇ ರಾಗಭಾವಗಳು ಇವೆ. ಸಸ್ಯಗಳಲ್ಲಿ ಭಯ, ಸ್ವಲ್ಪ ದುಃಖ, ಸಂತೋಷ ಇದನ್ನೆಲ್ಲ ಅನುಭವಿಸೋ ರಾಗಭಾವಗಳು ಬೆಳೆದಿರುತ್ತವೆ. ಮೃಗಜನ್ಮಕ್ಕೆ ಬಂದಾಗ ಅದರಲ್ಲಿ ಯೋಚನೆ ಮಾಡೋ ಶಕ್ತಿ ಬೆಳೆಯುತ್ತೆ. ಅನಂತರ ಮಾನವ ಜನ್ಮಕ್ಕೆ ಬಂದಾಗ ಸ್ವತಂತ್ರವಾಗಿ ಆಲೋಚಿಸ್ತಕ್ಕಂಥ ಶಕ್ತಿ ಬರುತ್ತೆ. ರೂಪರಹಿತವಾಗಿ ಆಲೋಚನೆ ಮಾಡೋ ಶಕ್ತಿ ಬರುತ್ತೆ. ತತ್ವಗಳನ್ನು ಕುರಿತು ಚಿಂತಿಸೋ ಶಕ್ತಿ ಬರುತ್ತೆ. ಸ್ವತಂತ್ರವಾಗಿ ತನ್ನ ಜೀವನವನ್ನು ತಾನು ರೂಪಿಸ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಬರುತ್ತೆ. ಹೀಗೆ ಕ್ರಮಕ್ರಮವಾಗಿ ಪ್ರಜ್ಞೆ ವಿಕಾಸವಾಗುತ್ತೆ ಅನ್ನೋದನ್ನು ವಿಜ್ಞಾನ ಗುರುತಿಸಿಲ್ಲ.
ರೂಪದ ವಿಕಾಸವನ್ನು ಅದು ಗುರುತಿಸಿದೆ. ಈ ರೂಪಗಳು ಯಾತಕ್ಕೆ ವಿಕಾಸ ಆಗುತ್ತೆ ಅಂದರೆ ಚೈತನ್ಯ ಪ್ರವಾಹದ ಒತ್ತಡ. ನಮ್ಮ ಪುರುಷಾತ್ಮ ಅದರ ಮೇಲೆ ಒತ್ತಡ ಹಾಕ್ತಾನೆ. ಇನ್ನೂ ಹೆಚ್ಚು ಚೆನ್ನಾಗಿರೋ ಅನುಭವಗಳು ಬೇಕು ನನಗೆ, ಇನ್ನೂ ಚೆನ್ನಾಗಿರೋ ಸನ್ನಿವೇಶ ಬೇಕು, ನನ್ನ ಸಾಮರ್ಥ್ಯಗಳನ್ನು ವ್ಯಕ್ತ ಮಾಡೋದಕ್ಕೆ ಇನ್ನೂ ಹೆಚ್ಚು ಅನುಕೂಲವಾಗಿರೋ ರೂಪ ಬೇಕು, ನನಗೆ ಸೂಕ್ತವಾಗಿರೋ ರೂಪ ಬೇಕು ಅಂಥೇಳಿ ಒತ್ತಡ ಹಾಕಿದಾಗ ರೂಪ ಹೆಚ್ಚು ಸಂಕೀರ್ಣವಾಗ್ತಾ ಬರುತ್ತೆ. ಮೆದುಳು ಹೆಚ್ಚು ಹೆಚ್ಚು ಬೆಳೆದಂತೆಲ್ಲ ಅದರ ಸಾಮರ್ಥ್ಯಗಳು ಅಭಿವ್ಯಕ್ತವಾಗಬೇಕಾದ್ರೆ ರೂಪವೂ ಕೂಡ ಅದಕ್ಕೆ ತಕ್ಕ ಹಾಗೆ ಅದು ಬದಲಾಗಬೇಕು. ಈಗ ನಾವು 5ನೇ ಮಹಾವಂಶದಲ್ಲಿ ಒಂದು ಮಟ್ಟಕ್ಕೆ ನಮ್ಮ ಬ್ರೈನ್ ಬೆಳೆಸ್ಕೊಂಡಿದ್ದೇವೆ, ಮೆದುಳನ್ನು. ಆದರೆ ಇನ್ನೂ ಹೆಚ್ಚು ಸಾಮರ್ಥ್ಯಗಳು ವ್ಯಕ್ತವಾಗಬೇಕಾದ್ರೆ ಮೆದುಳು ಇನ್ನೂ ಬೆಳಿಬೇಕು. ಅದರೊಳಗಿರೋ ಪಿಚ್ಯುಟರಿ ಬಾಡಿ, ಪೀನಿಯಲ್ ಗ್ಲ್ಯಾಂಡ್ ಇವೆಲ್ಲ ಇನ್ನೂ ಮಾಡಿಫೈ ಆಗಬೇಕು. ಅದು ಸ್ವಲ್ಪ ಬದಲಾವಣೆಗಳನ್ನು ಹೊಂದಿ ಅಲ್ಲಿರ್ತಕ್ಕಂಥ ನರಕಣಗಳೆಲ್ಲ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡಿ ಹೊಸ ಹೊಸ ನರಕಣಗಳು ಅವು ಕಾರ್ಯಶೀಲವಾಗಬೇಕು. ಈಗ ನಮ್ಮ ಬ್ರೈನ್ನಲ್ಲಿ 90% ಸರಿಯಾಗಿ ನಾವು ಉಪಯೋಗಿಸ್ತಾ ಇಲ್ಲ, ಅವೆಲ್ಲ ಕ್ರಿಯಾಶೀಲವಾಗಿಲ್ಲ. ಕೇವಲ 10% ಸುಮಾರಾಗಿ ಕ್ರಿಯಾಶೀಲವಾಗಿದೆ. ಕ್ರಮಕ್ರಮವಾಗಿ ಹೆಚ್ಚು ಹೆಚ್ಚು ಮೆದುಳನ್ನು ನಾವು ಕ್ರಿಯಾಶೀಲ ಮಾಡಬೇಕು. ಅಲ್ಲಿರೋ ನರಕಣಗಳು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. 6ನೇ ಮಹಾವಂಶ ಬರೋ ವೇಳೆಗೆ ಮೆದುಳಿನ ಇನ್ನೂ ಹೆಚ್ಚು ಭಾಗವನ್ನು ಮನುಷ್ಯ ಉಪಯೋಗಿಸೋಕೆ ಕಲಿತಾನಂತ. ಆಗ ಸೈನ್ಸ್ ಇನ್ನೂ ಬಹಳವಾಗಿ ಬೆಳೆದು ಬಿಡುತ್ತೆ ಅಂತಾರೆ. 6ನೇ ಮಹಾವಂಶ ಬರೋ ವೇಳೆಗೆ ಇನ್ನು 5ನೇ ಪ್ರದಕ್ಷಿಣೆ, 4ನೇ ಪ್ರದಕ್ಷಿಣೆಯಲ್ಲಿದ್ದೇವೆ ನಾವು. 5ನೇ ಪ್ರದಕ್ಷಿಣೆಯಲ್ಲಿ ನಮ್ಮ ಮನಸ್ಸು ಬಹಳವಾಗಿ ಬೆಳೆಯುತ್ತೆ, ಆಲೋಚನಾ ಶಕ್ತಿ ಚೆನ್ನಾಗಿ ಬೆಳೆಯುತ್ತೆ. ಆಗ ಮನಸ್ಸು ಇನ್ನೂ ಹೆಚ್ಚು ವಿಕಾಸವಾಗುತ್ತೆ ಅಂತಾರೆ 5ನೇ ಪ್ರದಕ್ಷಿಣೆಯಲ್ಲಿ. 6ನೇ ಪ್ರದಕ್ಷಿಣೆಯಲ್ಲಿ ಬುದ್ಧಿತತ್ವ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. 7ನೇ ಪ್ರದಕ್ಷಿಣೆಯಲ್ಲಿ ಆತ್ಮತತ್ವ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. 7ನೇ ಪ್ರದಕ್ಷಿಣೆ ಮುಗಿಯೋ ವೇಳೆಗೆ ನಾವೆಲ್ಲರೂ ಕೂಡ ಮನುಷ್ಯಾತೀತರಾಗ್ತೇವೆ. ಜೀವನ್ಮುಕ್ತ ಪದವಿಯನ್ನು ಪಡೆದು ಅದರ ಮುಂದಿನ ಒಂದು ವರ್ಗವನ್ನು ನಾವು ಸೇರ್ತೇವೆ. ಹೀಗೆ ಸಂಸರಣೆ ಕ್ರಮಕ್ರಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನಾವು ಮಾನವ ವರ್ಗಕ್ಕೆ ಬಂದಿದ್ದೇವೆ. ಇದು ಎಷ್ಟನೆಯ ಜೀವವರ್ಗ? 7ನೆಯ ಜೀವವರ್ಗ. ನಮಗೆ ಸ್ವತಂತ್ರವಾಗಿ ಒಬ್ಬೊಬ್ಬ ಮನುಷ್ಯನಿಗೂ ಒಂದು ಕಾರಣದೇಹ ಇದೆ. ಪ್ರಾಣಿಗಳಲ್ಲಿ ಕಾರಣದೇಹ ಇಲ್ಲ. ಬಹಳ ಮುಂದುವರೆದಿರೋ ಪ್ರಾಣಿಗಳನ್ನು ನಾವು ಬಿಟ್ಟುಬಿಟ್ರೆ, ಈಗ ಮನೆಯಲ್ಲಿ ಸಾಕಿರುವಂಥ ಬೆಕ್ಕು, ನಾಯಿ, ಇದಕ್ಕೆಲ್ಲ ಒಂದೊಂದು ಬೆಕ್ಕಗೂ ಕೂಡ ತನ್ನದೇ ಆಗಿರೋ ಒಂದು ಸಮೂಹಾತ್ಮ ಇದೆ ಅನ್ಬೋದು. ಅಂದರೆ ಆ ಸಮೂಹಾತ್ಮದಲ್ಲಿ ಅದು ಒಂದೇ ಪ್ರಾಣಿ ಇದೆ. ಆದರೆ ಕಾಡು ಮೃಗಗಳನ್ನು ನೀವು ತೆಗೆದುಕೊಂಡ್ರೆ, ಒಂದು ಜಿಂಕೆ ತೆಗೆದುಕೊಂಡ್ರೆ, ಒಂದೊಂದು ಜಿಂಕೆಗೂ ಒಂದು ಆತ್ಮ ಇರೋದಿಲ್ಲ. ಅನೇಕ ಜಿಂಕೆಗಳು ಸೇರಿ ಒಂದು ಸಮೂಹಾತ್ಮವಾಗಿ ಕೆಲಸ ಮಾಡುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಅವು ಸಮೂಹಾತ್ಮಗಳ ಮೂಲಕ ಬೆಳೆಯುತ್ತೆ. ಮನುಷ್ಯನಾಗ್ಬಿಟ್ಟ ಮೇಲೆ ಒಬ್ಬೊಬ್ಬ ಮನುಷ್ಯನಿಗೂ ಪ್ರತ್ಯೇಕವಾದ ದೇಹಗಳು ಸೃಷ್ಟಿಯಾಗತ್ತೆ. ನಮ್ಮ ದೇಹದಲ್ಲಿ ಬೇರೆ ಆತ್ಮ ಇಲ್ಲ, ಅಥವಾ ನಾವು ಅನೇಕ ಮನುಷ್ಯರು ಸೇರಿ ಒಂದು ಗುಂಪಾಗಿ ಒಂದು ಸಮೂಹಾತ್ಮವನ್ನು ಪಡೆದಿಲ್ಲ. ಒಬ್ಬೊಬ್ಬ ಮನುಷ್ಯನಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಆತ್ಮ ಇದೆ, ಪ್ರತ್ಯೇಕವಾಗಿರ್ತಕ್ಕಂಥ ದೇಹಗಳಿವೆ. ಆದ್ದರಿಂದ ಮನುಷ್ಯ ವರ್ಗಕ್ಕೆ ಬಂದ ಮೇಲೆ ಮನುಷ್ಯನಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ. ಅದುವರೆಗೂ ಮನುಷ್ಯನ ಜೀವವರ್ಗಗಳನ್ನು ಪ್ರಕೃತಿ ನೂಕ್ಕೊಂಡು ಬರುತ್ತೆ. ಪ್ರಾಣಿಗೆ ತಾನು ಸ್ವತಂತ್ರವಾಗಿ ಆಲೋಚನೆ ಮಾಡಿಕೊಂಡು ನಾನು ಏನು ಮಾಡಿದ್ರೆ ಮನುಷ್ಯ ಆಗ್ಬೋದು, ಅಥವಾ ನಾನು ಹೇಗೆ ಮಾಡಿದ್ರೆ ನನ್ನ ವಿಕಾಸ ಅಭಿವೃದ್ಧಿ ಮಾಡ್ಕೋಬೋದು, ಅದೆಲ್ಲ ಯೋಚನೆ ಮಾಡೋ ಶಕ್ತಿ ಅದಕ್ಕಿಲ್ಲ. ಮನುಷ್ಯನಿಗಿದೆ. ನಾನು ಇನ್ನೂ ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು, ಆಸೆಗಳನ್ನು ಗೆಲ್ಲಬೇಕು, ಸ್ವಾರ್ಥತೆಯನ್ನು ಗೆಲ್ಲಬೇಕು, ಇದೆಲ್ಲ ಯೋಚನೆ ಮಾಡೋ ಶಕ್ತಿ ಮನುಷ್ಯನಿಗಿದೆ. ಪ್ರಾಣಿಗಳಿಗೆ ಆ ಶಕ್ತಿ ಇಲ್ಲ. ಅದು ಮೆಕ್ಯಾನಿಕಲ್ ಆಗಿ, ಯಾಂತ್ರಿಕವಾಗಿ ಆ ಚೈತನ್ಯ ಪ್ರವಾಹ ಯಾವ ಕಡೆ ಹೋಗುತ್ತೋ ಆ ಕಡೆ ಆ ಪ್ರಾಣಿಗಳು ಹೋಗಿ ಅವು ಅಭಿವೃದ್ಧಿ ಹೊಂದಬೇಕು ನಿಧಾನವಾಗಿ. ಈಗ ಚೈತನ್ಯ ಪ್ರವಾಹ ಈ 7ನೆಯ ಜೀವವರ್ಗವನ್ನು ನಮ್ಮ ಮಟ್ಟಿಗೆ ನಾವು ತೆಗೆದುಕೊಂಡ್ರೆ, ನಮ್ಮ ಚೈತನ್ಯ ಪ್ರವಾಹ ಈ 7ನೆಯ ಜೀವವರ್ಗವನ್ನು ಮುಟ್ಟಿದೆ. ಇದರ ಕೆಲಸ ಏನು? ನಾವು ಹೇಗೆ ಅಭಿವೃದ್ಧಿ ಹೊಂದುತ್ತೇವೆ? ನಾವು ಎಷ್ಟು ಗೋಳಗಳ ಮೂಲಕ ಹಾದು ಬಂದಿದ್ದೇವೆ, ಯಾವ್ಯಾವ ಗೋಳಗಳಲ್ಲಿ ಇನ್ನೂ ಬದುಕಬೇಕಾಗಿದೆ ಅನ್ನೋದನ್ನು ಆ ಇನ್ನೊಂದು ಚಿತ್ರದಲ್ಲಿ ತೋರಿಸಿದೆ. ಕೋಲಿತ್ತು, ಇಲ್ಲಿ ಕೋಲ್ ಬಿದ್ದೋಯ್ತು.
ನಾವು ಇವಾಗ ಭೂಗ್ರಹದ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಈ ಭೂಗ್ರಹಕ್ಕೆ ಬರೋದಕ್ಕೆ ಮೊದಲು ನಾವು ಇನ್ನೊಂದು ಗ್ರಹದಲ್ಲಿ ವಾಸವಾಗಿದ್ವಿ. ಅದು ಯಾವುದು ಅಲ್ಲ, ನಾವು ಮಾರ್ಸ್, ಮಂಗಳ ಗ್ರಹದಲ್ಲಿ ವಾಸವಾಗಿದ್ವಿ. ಮಂಗಳ ಗ್ರಹದಲ್ಲಿ ವಿಕಾಸ ಹೊಂದಿದ ಮೇಲೆ ಈಗ ಭೂಗ್ರಹಕ್ಕೆ ಬಂದಿದ್ದೇವೆ. ಈಗ ಇಲ್ಲಿ ಒಂದು ಗೋಳಮಾಲೆಯನ್ನು ತೋರಿಸಿದೆ. ಇದರೊಳಗೆ 7 ಗೋಳಗಳಿವೆ. ಮೊದಲನೆಯ ಗೋಳವನ್ನು ನಾವು ಎ ಅಂತ ಕರೆಯೋಣ. ಈ ಎ ಗೋಳ ಅರೂಪ ಲೋಕದಲ್ಲಿದೆ. ಇದು ಸ್ವಲ್ಪ ಕಷ್ಟವಾಗಿರೋ ಒಂದು ದಯವಿಟ್ಟು ಪೂರ್ತಿ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೊಳ್ಳಿ, ಏಕಾಗ್ರತೆ ಬೇಕು. ಅರೂಪ ಲೋಕದಲ್ಲಿ ಒಂದು ಗ್ರಹ ಇದೆ, ಇದನ್ನ ಎ ಅಂತ ಕರೆದಿದ್ದೇವೆ. ರೂಪಲೋಕದಲ್ಲಿ ಒಂದು ಗ್ರಹ ಇದೆ, ಇದನ್ನ ಬಿ ಅಂತ ಕರೆದಿದ್ದೇವೆ. ಆಮೇಲೆ ಕಾಮಲೋಕದಲ್ಲಿ ಒಂದು ಗ್ರಹ ಇದೆ, ಇದು ಸಿ ಅಂತ ಕರೆದಿದ್ದೇವೆ. ಆಮೇಲೆ ಡಿ ಅನ್ನೋದು ಇದು ಭೂಲೋಕದಲ್ಲಿರೋದು. ಈ ಭೂಲೋಕ ಆವಾಗ ಯಾವುದನ್ನು ನಾವೀಗ ಇದು ನಮ್ಮ ಗ್ರಹಮಾಲೆ, ಇದು ನಮ್ಮ ಹಿಂದಿನ ಗ್ರಹಮಾಲೆ. ನಾವು ಎಲ್ಲಿಂದ ಬಂದಿದ್ದೇವೆ ಅಂದರೆ ಚಂದ್ರಗ್ರಹಮಾಲೆಯಿಂದ ಭೂಗ್ರಹಮಾಲೆಗೆ ಬಂದಿದ್ದೇವೆ. ಇದು ಚಂದ್ರಗ್ರಹಮಾಲೆ. ಚಂದ್ರಗ್ರಹಮಾಲೆಯಲ್ಲಿ ಒಂದೇ ಒಂದು ಸ್ಥೂಲ ಲೋಕದ ಗೋಳ ಇತ್ತು, ಅದು ಚಂದ್ರ. ಈಗ ಭೂಮಿ ಹೇಗಿದೆಯೋ ಚಂದ್ರ ಹಾಗಿತ್ತು ಆವಾಗ. ಅಲ್ಲಿ ಜೀವ ವಿಕಾಸ ಹೊಂದೋದಕ್ಕೆ ಬೇಕಾದಂಥ ಅನುಕೂಲ ಪರಿಸ್ಥಿತಿಗಳಿದ್ವು. ಅಲ್ಲಿ ನಾವೆಲ್ಲ ಆವಾಗ ಪ್ರಾಣಿಗಳಾಗಿದ್ವಿ ಚಂದ್ರಗ್ರಹದಲ್ಲಿ. ಆ ಗ್ರಹಮಾಲೆಯಲ್ಲಿ ಪ್ರಾಣಿಗಳಾಗಿ ನಾವು ಅಭಿವೃದ್ಧಿ ಹೊಂದಿ ವಿಕಾಸ ಹೊಂದಿ ಈ ಒಂದು 7 ಪ್ರದಕ್ಷಿಣೆಗಳನ್ನು ಮುಗಿಸ್ಕೊಂಡು ಆಮೇಲೆ ಈಗ ಈ ಭೂಗ್ರಹಮಾಲೆಗೆ ಬಂದಿದ್ದೇವೆ. ಚಂದ್ರಗ್ರಹಮಾಲೆಯನ್ನು ತೆಗೆದುಕೊಂಡ್ರೆ ಅರೂಪಲೋಕದಲ್ಲಿ 2 ಗ್ರಹಗಳಿವೆ, ಎ ಮತ್ತು ಎಫ್. ರೂಪಲೋಕದಲ್ಲಿ 2 ಗ್ರಹಗಳಿವೆ, ಬಿ ಮತ್ತು ಜಿ. ಕಾಮಲೋಕದಲ್ಲಿ 2 ಗ್ರಹಗಳಿವೆ, ಸಿ ಮತ್ತು ಇ. ಸ್ಥೂಲ ಲೋಕದಲ್ಲಿ ಒಂದೇ ಒಂದು ಗ್ರಹ ಇದೆ, ಇದು ಚಂದ್ರ. ಈ ಒಂದೊಂದು ಗೋಳಮಾಲೆಯಲ್ಲಿಯೂ ಕೂಡ 7 ಪ್ರದಕ್ಷಿಣೆಗಳಾಗಬೇಕು. ಎ ಇಂದ ಚೈತನ್ಯ ಪ್ರವಾಹ ಇಲ್ಲಿ ಪ್ರವೇಶ ಮಾಡಿದ್ರೆ ಆಮೇಲೆ ಒಂದು ಕಲ್ಪಕಾಲ, ಎಷ್ಟೋ ಅದನ್ನು ಕಲ್ಪ ಅಲ್ಲ, ಒಂದು ಪ್ರದಕ್ಷಿಣೆಯ ಕಾಲ ಅನ್ಕೊ. ಎ ಇಂದ ಇಲ್ಲಿ ಬಂದ ಮೇಲೆ ಬಿ ಆದಮೇಲೆ ಸಿ ಇಂದ ಬಂದ ಮೇಲೆ ಡಿ ಇಂದ ಇ. ಒಂದು ಗ್ರಹಮಾಲೆಯ ವಯಸ್ಸು, ಒಂದು ಗ್ರಹಮಾಲೆಯ ಅವಧಿ, ಒಂದು ಕಲ್ಪ. ಇದು ಕಳೆದ ಮೇಲೆ ಈ ಚೈತನ್ಯ ಪ್ರವಾಹ ಎಲ್ಲಿಗೆ ಪ್ರವೇಶ ಮಾಡುತ್ತೆ? ಮುಂದಿನ ಗ್ರಹಮಾಲೆಯ ಮೊದಲನೆಯ ಗ್ರಹವನ್ನ ಪ್ರವೇಶ ಮಾಡುತ್ತೆ. ಇದು ನಮ್ಮ ಭೂಗ್ರಹಮಾಲೆ. ಈ ಭೂಗ್ರಹಮಾಲೆಯಲ್ಲಿ 3 ಪ್ಲಾನೆಟ್ಸ್, 3 ಗ್ರಹಗಳು ಸ್ಥೂಲ ಲೋಕದ ಪ್ರಕೃತಿಯಿಂದ ಮಾಡಲ್ಪಟ್ಟಿವೆ. ಯಾವ್ಯಾವುದು 3 ಗ್ರಹಗಳು? ಇದು ಮಂಗಳ ಅಥವಾ ಕುಜ ಗ್ರಹ, ಆಮೇಲೆ ಭೂಗ್ರಹ, ಇದಾಗತ್ಲು ಮರ್ಕ್ಯುರಿ ಅಥವಾ ಬುಧ ಗ್ರಹ. ಕುಜಗ್ರಹ, ಭೂಗ್ರಹ, ಭೂಮಿ, ಇವು 3 ಸೇರಿ ಇವು 3 ಕೂಡ ಸ್ಥೂಲ ಲೋಕದ ಪ್ರಕೃತಿಯಿಂದ ರಚಿತವಾಗಿರೋದು. ಆಮೇಲಿಂದ 2 ಗ್ರಹಗಳು ಕಾಮಲೋಕದ ಪ್ರಕೃತಿಯಿಂದ ರಚಿತವಾಗಿವೆ. 2 ಗ್ರಹಗಳು ಎ ಮತ್ತು ಜಿ, ಅವು ರೂಪಲೋಕದ ಪ್ರಕೃತಿ ಅಂದ್ರೆ ಮನೋಲೋಕದ ಪ್ರಕೃತಿಯಿಂದ ರಚಿತವಾಗಿವೆ. ನಮ್ಮ ಚೈತನ್ಯ ಪ್ರವಾಹ, ನಾವೀಗಿರ್ತಕ್ಕಂತಹ ಚೈತನ್ಯ ಪ್ರವಾಹ ಈ ಎ ಇಂದ ಪ್ರಾರಂಭ ಆಯಿತು, ಆಮೇಲಿಂದ ಬಿ, ಆಮೇಲಿಂದ ಸಿ ಅಂದ್ರೆ ಕುಜಗ್ರಹವನ್ನು ಪ್ರವೇಶ ಮಾಡಿ ಆಮೇಲೆ ಭೂಮಿಗೆ ಬಂತು, ಆಮೇಲೆ ಬುಧ ಗ್ರಹಕ್ಕೆ ಹೋಯ್ತು, ಆಮೇಲೆ ಕಾಮಲೋಕದ ಗ್ರಹಕ್ಕೆ ಹೋಯ್ತು, ಆಮೇಲೆ ರೂಪಲೋಕದ ಗ್ರಹಕ್ಕೆ ಹೋಯ್ತು. ಒಂದು ಪ್ರದಕ್ಷಿಣೆ ಮಾಡಿಕೊಂತು. ಆಮೇಲೆ ತಿರ್ಗಾ ಎಗ್ ಬಂತು. ಎ ಬಿ ಸಿ ಡಿ ಇ ಎಫ್ ಜಿ, ಪುನಃ 2ನೇ ಪ್ರದಕ್ಷಿಣೆ ಆಯಿತು. ಆಮೇಲೆ 3ನೇ ಪ್ರದಕ್ಷಿಣೆ ಆಯಿತು. ಈಗ ಯಾವ ಪ್ರದಕ್ಷಿಣೆಯಲ್ಲಿದ್ದೇವೆ ನಾವು? 4ನೇ ಪ್ರದಕ್ಷಿಣೆ. 4ನೇ ಪ್ರದಕ್ಷಿಣೆಯಲ್ಲಿ ಈ ರೂಪಲೋಕದ ಎ ಗ್ರಹವನ್ನು ಪ್ರವೇಶ ಮಾಡಿ
ಆಮೇಲೆ ಕಾಮಲೋಕದ ಗ್ರಹವನ್ನು ಪ್ರವೇಶ ಮಾಡಿ ಅನುಭವಗಳನ್ನ ಪಡ್ಕೊಂಡು ಆಮೇಲೆ ಕುಜಗ್ರಹಕ್ಕೆ ಬಂದಿದ್ದೀವಿ ನಾವು ಮನುಷ್ಯರಾಗಿ. ಒಂದು ವರ್ಲ್ಡ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು ಗ್ರಹದ ಕಾಲ, ಒಂದು ಗ್ರಹದ ಜೀವನಾವಧಿ ಅಷ್ಟು ನಾವಲ್ಲಿ ವಾಸ ಮಾಡ್ತಾ ಇದ್ವಿ ಕುಜಗ್ರಹದಲ್ಲಿ. ಆ ಕುಜಗ್ರಹದಲ್ಲಿ ಲೈಫ್ ಇತ್ತು, ಜೀವ ಇತ್ತು ಅನ್ನೋದಕ್ಕೆ ಇವಾಗ ವಿಜ್ಞಾನಿಗಳು ಆಧಾರಗಳನ್ನ ಪಡ್ಕೊಳ್ತಾ ಇದ್ದಾರೆ. ಬೇಕಾದಷ್ಟು ಕೆನಾಲ್ಸ್, ಕಾಲುವೆಗಳನ್ನ ಅಲ್ಲಿ ತೋಡಿರ್ತಕ್ಕಂಥದ್ದು, ನಾಲೆಗಳು ಗುರುತು ಕಾಣಿಸುತ್ತೆ. ಕೊನೆಯಲ್ಲಿ ಅಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದಾಗ ಕೊನೆಯಲ್ಲಿ ನೀರಿನ ಸ್ಕೇರ್ಸಿಟಿ ಬಂದ್ಬಿಡ್ತಂತೆ, ಜಲದ ಅಭಾವ. ಆವಾಗ ಅಲ್ಲಿಯ ಪೋಲಾರ್ ಕ್ಯಾಪ್ಸ್, ಧ್ರುವಗಳ ಪ್ರದೇಶದಿಂದ ಹರಿದು ಬರೋ ಆ ಐಸು, ಅದು ನೀರನ್ನ ಎಲ್ಲ ಕಡೆ ನಗರಗಳಿಗೆ ಒದಗಿಸೋದಕ್ಕೋಸ್ಕರ ದೊಡ್ಡ ದೊಡ್ಡ ಕಾಲುವೆಗಳನ್ನೆಲ್ಲ ತೋಡಿದ್ರಂತೆ. ಆ ಕಾಲುವೆಗಳ ಅವಶೇಷಗಳು ಈಗಲೂ ಕೂಡ ಅಲ್ಲಿ ಇವೆ. ಈಗಲೂ ಕೂಡ ಮಾರ್ಸ್ನಲ್ಲಿ ಜನರು ಇದ್ದಾರೆ ಅಂತ ಲೆಡ್ಬಿಟರ್ ಅವ್ರು ಬರೀತಾರೆ. ಅದು ಎಷ್ಟು ನಿಜವೋ ಗೊತ್ತಿಲ್ಲ. ಜನರು ಅಲ್ಲಿ ವಾಸವಾಗಿರೋದಕ್ಕೆ ಇದುವರೆಗೂ ವಿಜ್ಞಾನಕ್ಕೆ ಏನು ಆಧಾರ ಸಿಕ್ಕಿಲ್ಲ. ಆದರೆ ಈ ಮಾರ್ಸ್ನಲ್ಲಿ ಜನರು, ಅಲ್ಲಿ ಆಕ್ಸಿಜನ್ ಇವಾಗ ಬಹಳ ಕಮ್ಮಿ, ಆಮ್ಲಜನಕ ಬಹಳ ಕಮ್ಮಿ. ಆಮ್ಲಜನಕವನ್ನು ಸೃಷ್ಟಿ ಮಾಡೋಕೆ ನಮಗೆ ಸಾಧ್ಯವಾದರೆ ಅಲ್ಲಿ ಇನ್ನು ನೀರು, ಪೋಲಾರ್ ಕ್ಯಾಪ್ಸ್ನಲ್ಲಿ ಐಸ್ ಇದೆ ಬೇಕಾದಷ್ಟು, ಅದನ್ನ ಕರಗಿಸಿ ಆ ನೀರನ್ನು ವಿಭಜಿಸಿ ಆಮ್ಲಜನಕವನ್ನು ಪಡ್ಕೊಳ್ಳೋಕೆ ಸಾಧ್ಯವಾದರೆ ಆ ಮಂಗಳ ಗ್ರಹದಲ್ಲಿ ಈಗಲೂ ಕೂಡ ಮನುಷ್ಯ ಹೋಗಿ ನೆಲೆಸೋದಕ್ಕೆ ಸಾಧ್ಯ. ಅಷ್ಟರ ಮಟ್ಟಿಗೆ ವಾತಾವರಣ ಇದೆ. ನಾವಲ್ಲಿಂದ ಅಲ್ಲಿ ಗ್ರಹ ಚೈತನ್ಯ ಪ್ರವಾಹ ಮಂಗಳ ಗ್ರಹವನ್ನು ಬಿಟ್ಬಿಟ್ಟು ಭೂಗ್ರಹಕ್ಕೆ ಬಂದ್ಬಿಟ್ಟ ಮೇಲೆ ಮಂಗಳ ಗ್ರಹ ಕ್ಷೀಣಿಸ್ತಾ ಬಂತು. ಅಂದರೆ ಅದರಲ್ಲಿ ಈಗ ಜೀವವರ್ಗ ವಿಕಾಸ ಆಗೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಈಗ ಭೂಮಿ ಸಚೇತನವಾಯಿತು. ಭೂಮಿ ಸಚೇತನವಾಗಿ ಇದರಲ್ಲಿ ಎಲ್ಲ ಸಸ್ಯವರ್ಗ, ಖನಿಜ ವರ್ಗ, ಪ್ರಾಣಿ ವರ್ಗ, ಮನುಷ್ಯ ವರ್ಗ ಎಲ್ಲ ಅಭಿವೃದ್ಧಿ ಆಗ್ತಾ ಬಂತು. ಈಗ ನಾವು 4ನೇ ಪ್ರದಕ್ಷಿಣೆಯಲ್ಲಿ ಭೂಮಿಗೆ ಬಂದಿದ್ದೇವೆ. ಈ 4ನೇ ಪ್ರದಕ್ಷಿಣೆಯಲ್ಲಿ ಒಂದೊಂದು ಪ್ರದಕ್ಷಿಣೆಯಲ್ಲಿಯೂ ಕೂಡ ಒಂದೊಂದು ಗ್ರಹದಲ್ಲಿ ನಾವಿರುವಾಗಲೂ ಕೂಡ ಮನುಷ್ಯ ಎಷ್ಟು ಮಹಾವಂಶಗಳಲ್ಲಿ ಜೀವನ ಮಾಡ್ತಾನೆ ಹೇಳಿ. ಒಂದೊಂದು ಗ್ರಹದಲ್ಲಿ ಎಷ್ಟು ಮಹಾವಂಶಗಳಿರುತ್ತೆ? 7 ಮಹಾವಂಶಗಳು. ಈಗ ನಾವಿರುವಂಥದ್ದು ಯಾವ ಒಂದು ಮಹಾವಂಶ? ಆರ್ಯ ಮಹಾವಂಶ. ಇದು 5ನೆಯ ಮಹಾವಂಶ. 4 ಮಹಾವಂಶಗಳು ಕಳೆದು ಹೋಗ್ಬಿಟ್ಟು, ಮೊದಲನೇ ಮಹಾವಂಶ ಫಸ್ಟ್ ರೂಟ್ ರೇಸ್, 2ನೇದು ಸೆಕೆಂಡ್ ರೂಟ್ ರೇಸ್. ಅದರಲ್ಲಿ ಮನುಷ್ಯನಿಗೆ ಈಗಿರೋ ಹಾಗೆ ದೇಹ ಇರಲಿಲ್ಲ. ಮೊದಲನೇ ಮಹಾವಂಶದಲ್ಲಿ ಬರೀ ಅತಿವಾಯು ತತ್ವದ ಶರೀರ, ಪ್ರಾಣಮಯ ಕೋಶ ಇತ್ತು. 2ನೇದರಲ್ಲಿ ಸ್ವಲ್ಪ ಸ್ಥೂಲವಾಯಿತು. 3ನೇ ಮಹಾವಂಶದಲ್ಲಿ ಈಗಿರೋ ಹಾಗೆ ಮನುಷ್ಯ ರೂಪ ಬಂತು. ಆದರೆ ಮನಸ್ಸು ಬೆಳೆದಿರಲಿಲ್ಲ. ನಾವು ಮೃಗ ಸಮಾನವಾಗೇ ಇದ್ವಿ. 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಶುಕ್ರ ಗ್ರಹದಿಂದ ಸನತ್ ಕುಮಾರರು ಮತ್ತು ಇತರ ಕೆಲವು ಬೆಳೆದಿರ್ತಕ್ಕಂಥ ಜೀವಿಗಳು ಬಂದು ಇಳಿದ್ರು. ರಾಕೆಟ್ನಲ್ಲಿ ಬಂದು ಭೂಗ್ರಹಕ್ಕೆ ಇಳಿದ್ರು. ಇವರು ನಮ್ಮ ಸಂಸರಣೆಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ಬಂದ ಮೇಲೆ ಮನುಷ್ಯನ ಸಂಸರಣೆಯ ವೇಗ ಬಹಳವಾಗಿ ಅಭಿವೃದ್ಧಿ ಆಯಿತು. ಮನಸ್ಸು ಪ್ರವೇಶಿಸ್ತು. ಮನಸ್ತತ್ವ, ಉನ್ನತ ಮನಸ್ತತ್ವ. ಅಂದ್ರೆ ನಾವು ನಿಜವಾದ ಮಾನವರಾದ್ವಿ. ಕಾರಣದೇಹಗಳು ಸೃಷ್ಟಿಯಾದವು. ಆಗ ಮನುಷ್ಯನ ಅಭಿವೃದ್ಧಿ ಚುರುಕುಗೊಂಡು ವಿಕಾಸ ಬೇಗ ನಡೆಯುವ ಪ್ರಾರಂಭ ಆಯಿತು. 4ನೇ ಮಹಾವಂಶ ಅಟ್ಲಾಂಟಿಯನ್ ಮಹಾವಂಶ. ಅಟ್ಲಾಂಟಿಕ್ ಸಾಗರದಲ್ಲಿ ಇದ್ದಂಥ ಅಟ್ಲಾಂಟಿಯನ್ ಕಾಂಟಿನೆಂಟ್, ಅಲ್ಲಿಯ ಒಂದು ದೊಡ್ಡ ಖಂಡದಲ್ಲಿ ಅಭಿವೃದ್ಧಿ ಹೊಂದಿತು. ಅಟ್ಲಾಂಟಿಯನ್ ಖಂಡ ನೀರಿನಲ್ಲಿ ಮುಳುಗೋಗ್ಬಿಟ್ಟ ಮೇಲೆ, ಅದು ಮುಳುಗೋಕ್ ಮೊದಲೇನೆ ಆ 4ನೇ ವಂಶದ ಕೆಲವು ಜನರನ್ನ ಈಜಿಪ್ಟ್ಗೆ, ಆಮೇಲಿಂದ ಸೈಬೀರಿಯಾಗೆ ಅಲ್ಲಿ ಕರ್ಕೊಂಡು ಬಂದರು. ಆರ್ಯವಂಶ ಪ್ರಾರಂಭ ಆಯಿತು. ಭಾರತಕ್ಕೆ ಮತ್ತು ಈಜಿಪ್ಟ್ಗೆ ಎಲ್ಲ ಬೇರೆ ಬೇರೆ ಕಡೆಗಳಿಗೆ ಇದರ ಬೇರೆ ಬೇರೆ ಗುಂಪುಗಳು ಹೋಗಿ ನೆಲೆಸಿದ್ವು. ಇದರಲ್ಲಿ ಕೂಡ 5 ಉಪವಂಶಗಳು ತಮ್ಮ ವಿಕಾಸವನ್ನು ಪಡ್ಕೊಳ್ತಾ ಇವೆ. ಯಾವ 5 ಉಪವಂಶಗಳು? ಇವುಗಳನ್ನೆಲ್ಲ ಬೇರೆ ಬೇರೆ ಕರೀತೇವೆ ನಾವು. ಟಾಲ್ಟೆಕ್ ಅಂತ ಕರೀತೇವೆ, ಅಕೇಡಿಯನ್ ಅಂತ ಕರೀತೇವೆ, ಹಾಗೆ ಈಜಿಪ್ಷಿಯನ್ನು, ಇಂಡಿಯನ್ನು, ಹೀಗೆ. ನಮ್ಮದು ಮೊದಲನೆಯ ಉಪವಂಶ ಭಾರತೀಯರದ್ದು. ಪುರಾತನ ಈಜಿಪ್ಟ್ನವ್ರದ್ದು ಕೂಡ ಮೊದಲನೆಯ ಉಪವಂಶ.
ಈಗ ಯುರೋಪ್ನಲ್ಲಿ, ಅಮೆರಿಕಾದಲ್ಲಿ ಇವರೆಲ್ಲ ಅಭಿವೃದ್ಧಿ ಹೊಂದುತ್ತಾ ಇರೋರು 4ನೇದು 5ನೆಯ ಉಪವಂಶದ ವ್ಯಕ್ತಿಗಳು ಅಲ್ಲಿದ್ದಾರೆ. ಅಂದ್ರೆ ನಾವು ಕೂಡ ಮೊದಲನೇ ಉಪವಂಶ, ಈ 5 ಉಪವಂಶಗಳು ಕೂಡ ಈಗ ಸುಮಾರಾಗಿ ಸರಿ ಸಮಾನವಾಗಿ ಬೆಳೆದಿವೆ. ಮೆದುಳಿನ ದೃಷ್ಟಿಯಿಂದಲೂ ಕೂಡ ಈ 5 ಉಪವಂಶಗಳ ಮೆದುಳುಗಳು ಕೂಡ ಸರಿ ಸಮಾನವಾಗಿ ಬೆಳೆದಿವೆ. ಜೀವ ಚೈತನ್ಯ ಇವುಗಳಲ್ಲಿ ಬಹಳ ತೀವ್ರವಾಗಿ ವ್ಯಕ್ತವಾಗ್ತಾ ಇದೆ ಚೈತನ್ಯ ಪ್ರವಾಹ. 5 ಉಪವಂಶಗಳು ಕಳೆದು ಹೋಗಿವೆ. 6ನೇ ಉಪವಂಶ ಪ್ರಾರಂಭ ಆಗ್ತಾ ಇದೆಯಂತೆ ಈಗಾಗಲೇ. 6ನೇ ಉಪವಂಶ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ನಲ್ಲಿ ಪ್ರಾರಂಭ ಆಗ್ಬಿಟ್ಟಿದೆ ಅಂತ ಹೇಳಿ ಲೆಡ್ಬಿಟರ್ ಅವರು ಬರೀತಾರೆ. ಇನ್ನು 7ನೇ ಉಪವಂಶ ಬರಬೇಕು, ಅದು ಮುಂದೆ ಬ್ರೆಜಿಲ್ನಲ್ಲೋ ಎಲ್ಲೋ ಬರುತ್ತೆ. 6ನೇ ಮಹಾವಂಶ ಕೂಡ ಪ್ರಾರಂಭ ಆಗುತ್ತೆ. ಇನ್ನೊಂದು 800, 900 ಅಥವಾ 1000 ವರ್ಷದಲ್ಲಿ 6ನೇ ಮಹಾವಂಶ ಕೂಡ ಪ್ರಾರಂಭ ಆಗುತ್ತೆ. ಅದು ಕ್ಯಾಲಿಫೋರ್ನಿಯಾ ಹತ್ರ ಇರ್ತಕ್ಕಂಥ ದಕ್ಷಿಣ ಭಾಗದಲ್ಲಿ, ಮೆಕ್ಸಿಕೋ ಕ್ಯಾಲಿಫೋರ್ನಿಯಾ ಸೇರಿರುವಂಥ ಆ ಪ್ರದೇಶದಲ್ಲಿ ಒಂದು ಕಾಲೋನಿ ಪ್ರಾರಂಭ ಆಗುತ್ತೆ. ಕುಥುಮಿ ಮತ್ತು ಮೌರ್ಯರು ಅದರ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಆ 6ನೇ ಮಹಾವಂಶಕ್ಕೆ ಮೌರ್ಯರು ಮನುಗಳಾಗ್ತಾರೆ, ಕುಥುಮಿಯವರು ಅವರು ಬೋಧಿಸತ್ವರಾಗ್ತಾರೆ ಅಂತ ಹೇಳಿ ಬರೆದಿದ್ದಾರೆ. ಈಗ 5ನೇ ಮಹಾವಂಶ ನಡೀತಾ ಇದೆ ನಮ್ಮ ಭೂಮಿಯಲ್ಲಿ. ಮುಂದೆ 6ನೇ ಮಹಾವಂಶ, ಆಮೇಲೆ 7ನೇ ಮಹಾವಂಶ. ಅದಾದ್ಮೇಲೆ ಏನಾಗುತ್ತೆ? ಈ ಚೈತನ್ಯ ಪ್ರವಾಹ ಎಲ್ಲಿ ಹೋಗುತ್ತೆ? ಭೂಮಿನ ಬಿಟ್ಬಿಡುತ್ತೆ. ಭೂಮಿನ ಬಿಟ್ಬಿಟ್ಟು ಮುಂದಿನ ಗ್ರಹವಾಗಿರ್ತಕ್ಕಂಥ ಬುಧ ಗ್ರಹಕ್ಕೆ ಹೋಗುತ್ತೆ. ಈಗ ಬುಧ ಗ್ರಹ ವಾಸಕ್ಕೆ ಅರ್ಹವಾಗಿಲ್ಲ. ಆದರೆ ಇನ್ನು ಹಲವಾರು ಕೋಟಿ ವರ್ಷಗಳು ಆಗುವ ವೇಳೆಗೆ ಬುಧ ಗ್ರಹ ವಾಸಕ್ಕೆ ಅರ್ಹವಾಗುತ್ತೆ. ಚೈತನ್ಯ ಪ್ರವಾಹ ಅಲ್ಲಿಗೆ ಹೋಗುತ್ತೆ. ನಾವೆಲ್ಲ ಅಲ್ಲಿ ಹೋಗ್ತೀವಿ, ಅಲ್ಲಿ ಅನುಭವಗಳನ್ನ ಪಡ್ಕೊಳ್ತೇವೆ. ಅಲ್ಲಿಯೂ 7 ಮಹಾವಂಶಗಳು ನಡೆಯುತ್ತೆ. ಇದೆಲ್ಲ ಕಾಕಕ್ಕನ ಕತೆ, ಗೊಬ್ಬಕ್ಕನ ಕತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಒಟ್ಟಾಗಿ ನೀವು ತೆಗೆದುಕೊಂಡಾಗ ಇದು ಒಂದು ನಮಗೆ ಬಹಳ ಮನಸ್ಸಿಗೆ ಹಿಡಿಸುವಂತಹದ್ದು, ತರ್ಕಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಡುತ್ತೆ. ಇಲ್ಲದೆ ಹೋದರೆ ಮನುಷ್ಯ ಎಲ್ಲಿ ಹಿಂದೆ ಅಭಿವೃದ್ಧಿ ಹೊಂದಿದ? ಬೈಬಲ್ನಲ್ಲಿ ಹೇಳ್ತಾರೆ, ಎಲ್ಲ ಪ್ರಾಣಿಗಳು, ಮನುಷ್ಯ ಎಲ್ಲ ಒಟ್ಟಾಗಿ ಬಂದ್ಬಿಟ್ರು, ಸೃಷ್ಟಿಯಾಗ್ಬಿಟ್ರು. ಆ ತರಹ ಇಲ್ಲ. ಕ್ರಮಕ್ರಮವಾಗಿ ಪ್ರಾಣಿಗಳು ಅಭಿವೃದ್ಧಿ ಹೊಂದಿದ್ವು ಅಂತ ಹೇಳಿ ವಿಜ್ಞಾನ ಹೇಳುತ್ತೆ. ಹೀಗೆ ಕ್ರಮಕ್ರಮವಾಗಿ ಅಭಿವೃದ್ಧಿ ಹೊಂದಿದ ಮೇಲೆ ಮನುಷ್ಯ ಇನ್ನೂ ಮುಂದಕ್ಕೆ ಹೋಗ್ಬೇಕಲ್ಲ, ಮನುಷ್ಯಾತೀತವಾಗಿರೋ ಒಂದು ಸ್ಥಿತಿಯನ್ನು ಅವನು ಪಡಿಬೇಕಲ್ಲ. ಭೂಗ್ರಹ ಇವಾಗ ಚಂದ್ರಗ್ರಹ ಕ್ಷೀಣಿಸಿ ಹೋಗ್ಬಿಟ್ಟಿದೆ. ಚಂದ್ರಗ್ರಹ ಭೂಮಿ ಸುತ್ತ ತಿರುಗ್ತಾ ಇದೆ. ಅದು ಸ್ವತಂತ್ರವಾಗಿರೋ ಒಂದು ಗ್ರಹವಾಗಿತ್ತು ಒಂದು ಕಾಲದಲ್ಲಿ. ಅಲ್ಲಿಂದ ಚೈತನ್ಯ ಪ್ರವಾಹ ಹೊರಟೋದ್ಮೇಲೆ ಚಂದ್ರಗ್ರಹ ಕ್ಷೀಣಿಸ್ಬಿಡ್ತು. ಅದು ಆಕಾರದಲ್ಲಿಯೂ ಚಿಕ್ಕದಾಗೋಯ್ತು. ಅದು ಭೂಮಿಯ ಸುತ್ತ ತಿರುಗುವ ಒಂದು ಉಪಗ್ರಹವಾಗ್ಬಿಟ್ಟಿದೆ. ಈ ಭೂಮಿಯನ್ನು ಬಿಟ್ಟು, ನಮ್ಮ ಈ ಭೂಗ್ರಹಮಾಲೆಯನ್ನು ಬಿಟ್ಟು 7 ಪ್ರದಕ್ಷಿಣೆಗಳು ಆಗೋದ್ಮೇಲೆ ಈ ಭೂಗ್ರಹಮಾಲೆಯನ್ನು ಬಿಟ್ಟು ಚೈತನ್ಯ ಪ್ರವಾಹ ಮುಂದಿನ 5ನೇ ಒಂದು ಚೈತನ್ಯ ಗೋಳಮಾಲೆಯನ್ನು ಪ್ರವೇಶ ಮಾಡಿದಾಗ ಈ ಭೂಮಿನೂ ಕ್ಷೀಣಿಸ್ಬಿಡುತ್ತಂತೆ. ಭೂಮಿನೂ ಕ್ಷೀಣಿಸ್ಬಿಟ್ಟು ಅದು ಈಗ ಚಂದ್ರ ಇರೋ ಹಾಗೆ ಒಂದು ಉಪಗ್ರಹ ಆಗ್ಬಿಡುತ್ತೆ. ಆವಾಗ ಯಾವುದು ನಮ್ಮ ಭೂಮಿಯ ಸ್ಥಾನಕ್ಕೆ ಬರುತ್ತೋ ಆ ಬುಧ ಗ್ರಹ ಅಲ್ಲ, ಆ ಮುಂದಿನ ಗ್ರಹಮಾಲೆಯಲ್ಲಿ ಡಿ ಅನ್ನೋ ಗ್ರಹ, ಅದು ಈಗ ನಾವು ಆಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಸಾವಿರಾರು ಪುಟ್ಟ ತುಣುಕುಗಳು ಸೂರ್ಯನ ಸುತ್ತ ತಿರುಗ್ತಾ ಇವೆ, ಆಸ್ಟಿರಾಯ್ಡ್ಸ್ ಅಂತ ಹೇಳಿ. ಅವೆಲ್ಲ ಲಕ್ಷಾಂತರ ಇವೆ. ಅವೆಲ್ಲ ಸೇರ್ಕೊಂಡು ಒಂದು ಗ್ರಹ ಆಗತ್ತಂತೆ, ಆಸ್ಟಿರಾಯ್ಡ್ಸ್. ಆ ಒಂದು ಗ್ರಹ ಮುಂದಿನ ಗ್ರಹಮಾಲೆಯ ಅದು ಸ್ಥೂಲ ಗ್ರಹವಾಗತ್ತೆ. ಹೀಗೆ ಬಹಳ ಒಂದು ವಿಶಾಲವಾಗಿರ್ತಕ್ಕಂಥ ಚಿತ್ರವನ್ನು ಕೊಡುತ್ತೆ ಥಿಯಾಸಫಿ ನಮಗೆ. ಮನುಷ್ಯನ ಹಿಂದು ಮತ್ತು ಮುಂದು ಎಲ್ಲವನ್ನೂ ತಿಳಿಸುತ್ತೆ. ವಿಜ್ಞಾನ ಏನಿದ್ರು ಕೂಡ ಈಗ ಏನಿದೆ ಭೂಮಿ, ಈಗೇನು ಪರಿಸ್ಥಿತಿ ಇದೆ, ಇಷ್ಟು ಮಾತ್ರ ನಮಗೆ ಹೇಳಬಲ್ದು. ಅದರೊಳಗೂ ಕೂಡ ಪ್ರಜ್ಞೆ ವಿಷಯವನ್ನು ಅದು ಹೇಳಲಾರ್ದು, ಸೂಕ್ಷ್ಮ ಲೋಕಗಳ ವಿಷಯವನ್ನು ಹೇಳಲಾರ್ದು. ಕಾಮಲೋಕ, ಮನೋಲೋಕ, ಇನ್ನು ಮುಂದಿನ ಬುದ್ಧಿಲೋಕ, ಆತ್ಮಲೋಕ, ಇವುಗಳ ವಿಷಯವನ್ನೆಲ್ಲ ನಮಗೆ ವಿಜ್ಞಾನ ಏನೇನು ಹೇಳಲಾರ್ದು. ಅದು ಸಾಧ್ಯ ಇಲ್ಲ. ಸಂಸರಣೆಯನ್ನು ನೀವು ತೆಗೆದುಕೊಂಡ್ಮೇಲೆ, ಮೆದುಳು ಬೆಳೆದು ಬಿಟ್ಟ ಮೇಲೆ ಮನುಷ್ಯನ ಮೆದುಳಿನಲ್ಲಿ
ನಿಯೋಕಾರ್ಟೆಕ್ಸ್ ಅನ್ನೋದು ಬಹಳವಾಗಿ ಬೆಳೆಯುತ್ತೆ. ಪ್ರಾಣಿ ವರ್ಗದಲ್ಲಿ ಇದಷ್ಟಾಗಿ ಬೆಳೆದಿಲ್ಲ. ನಮ್ಮ ವಿಕಾಸ ಪ್ರಜ್ಞೆಯ ಮೂಲಕ ವ್ಯಕ್ತವಾಗುತ್ತೆ, ಪ್ರಜ್ಞೆ ಮೆದುಳಿನ ಮೂಲಕ ವ್ಯಕ್ತವಾಗುತ್ತೆ. ಪ್ರಜ್ಞೆ ಎಷ್ಟೆಷ್ಟು ಬೆಳೆಯುತ್ತೋ ಅಷ್ಟೆಷ್ಟು ನಮಗೆ ವಿಕಾಸವಾಗಿದೆ ಅಂತ. ಪ್ರಜ್ಞೆ ಯಾವುದ್ರ ಮೂಲಕ ವ್ಯಕ್ತವಾಗುತ್ತೆ? ನಮ್ಮ ಸ್ಥೂಲ ದೇಹದಲ್ಲಿ ಮೆದುಳಿನ ಮೂಲಕ. ಇದೇ ಮೆದುಳೇ ಪ್ರಧಾನವಾದ ಅಂಗ. ಮೆದುಳು ನರ್ವಸ್ ಸಿಸ್ಟಮ್, ನರಮಂಡಲ. ಈ ಮೆದುಳು ಚೆನ್ನಾಗಿ ಬೆಳೆದು ಬಿಟ್ಟಾಗ ಒಂದು ಸ್ಥಿತಿಗೆ, ಒಂದು ಅಂತಸ್ತಿಗೆ ಮೆದುಳು ಬೆಳೆದ ಮೇಲೆ ನಾವು ತಿರ್ಗಾ ಹಿಂದಕ್ಕೆ ಹೋಗೋಕೆ ಸಾಧ್ಯನಾ? ಆವಾಗ ಅದು ವಿಕಾಸ ಆಗೋದಿಲ್ಲ. ಪ್ರಪಂಚದಲ್ಲಿ ವಿಕಾಸ ನಡೀತಾ ಇದೆ ಹೊರತು ಹಿಂದಿಂದಕ್ಕೆ ಯಾರು ಹೋಗಲ್ಲ. ಆದ್ರಿಂದ ಮನುಷ್ಯ ವರ್ಗಕ್ಕೆ ಬಂದವನು ತಿರ್ಗಾ ಪ್ರಾಣಿ ವರ್ಗಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. ಈಗ ಈ ಗ್ರಹಮಾಲೆ, ಈಗ ನಾವು 4ನೆಯ ಪ್ರದಕ್ಷಿಣೆಯಲ್ಲಿ ಇದ್ದೇವೆ. 4ನೆಯ ಪ್ರದಕ್ಷಿಣೆಯಲ್ಲಿ ಇನ್ನೂ ಕೂಡ ನಾವು ಮಧ್ಯದಲ್ಲಿ ಬಂದಿದ್ದೇವೆ. ಆದ್ರಿಂದ ನಮ್ಮ ಭೂಗ್ರಹಮಾಲೆಯಲ್ಲಿ ನಾವು ಸೆಂಟ್ರಲ್ ಪಾಯಿಂಟ್, ಮಧ್ಯ ಬಿಂದುವನ್ನ ತಲುಪಿದ್ದೇವೆ. ಭೂಗ್ರಹಮಾಲೆಯಲ್ಲಿ ಈಗ 5 ಮಹಾವಂಶಗಳು ಕಳೆದು ಹೋಗಿವೆ. ಇನ್ನು 6ನೆಯ ಮಹಾವಂಶ, 7ನೆಯ ಮಹಾವಂಶ ಕಳೆದ ಮೇಲೆ ನಾವು ಬುಧ ಗ್ರಹಕ್ಕೆ ಹೋಗ್ತೇವೆ. ಬುಧ ಗ್ರಹದಲ್ಲಿ 7 ಮಹಾವಂಶಗಳನ್ನು ಕಳ್ಕೊಂಡು ಕಾಮಲೋಕದ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಜಿ ಗ್ರಹಕ್ಕೆ ಹೋಗ್ತೇವೆ. ಅಲ್ಲಿ 7 ಪ್ರದಕ್ಷಿಣೆಗಳ ಕಳ್ಕೊಂಡು ಆಮೇಲೆ ಎಫ್ ಗ್ರಹಕ್ಕೆ ಹೋಗ್ತೇವೆ. ಅಲ್ಲಿ 7 ಪ್ರದಕ್ಷಿಣೆಗಳ ಕಳ್ಕೊಂಡು ತಿರ್ಗಾ 7 ಮಹಾವಂಶಗಳನ್ನು ಕಳ್ಕೊಂಡು ಪುನಃ ಎ ಗ್ರಹಕ್ಕೆ ಹಿಂದಿರುತ್ತೇವೆ. ಹೀಗೆ 5ನೆಯ ಪ್ರದಕ್ಷಿಣೆ ಪ್ರಾರಂಭ ಆಗತ್ತೆ. ಆಮೇಲೆ 6ನೆಯ ಪ್ರದಕ್ಷಿಣೆ, 7ನೆಯ ಪ್ರದಕ್ಷಿಣೆ ಮುಗಿಸ್ಕೊಂಡ್ಮೇಲೆ ಈ ಭೂಗ್ರಹಮಾಲೆಯಿಂದ ಮುಂದಿನ ಗ್ರಹಮಾಲೆಗೆ ಹೋಗ್ತೇವೆ. ಅದು ಆಸ್ಟಿರಾಯ್ಡ್ಸ್ ಗ್ರಹಮಾಲೆ. ಅದಾದ್ಮೇಲೆ ಇನ್ನೂ 2 ಗ್ರಹಮಾಲೆಗಳಿವೆ, ಅದನ್ನ ತೋರಿಸಿಲ್ಲ ಚಿತ್ರದಲ್ಲಿ. ಇದು 4ನೇ ಗ್ರಹಮಾಲೆ, ಆಮೇಲೆ 5, ಅದಲ್ಲದೆ ಇನ್ನು 6, 7 ಗ್ರಹಮಾಲೆಗಳಿವೆ. ಆ 7 ಗ್ರಹಮಾಲೆಗಳನ್ನು ಕೂಡ ಪೂರೈಸಿದ ಮೇಲೆ ಚೈತನ್ಯ ಪ್ರವಾಹ ಎಲ್ಲಿಗೆ ಹೋಗುತ್ತೆ? ಈ ಭೂ ಯೋಜನೆಯನ್ನ ಬಿಟ್ಟು, ಅರ್ತ್ ಸ್ಕೀಮ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಈ ಭೂ ಮಹಾಯೋಜನೆಯನ್ನ ಬಿಟ್ಟು ಅದು ಬೇರೆ ಇನ್ನೊಂದು ಮಹಾಯೋಜನೆಯನ್ನ ಪ್ರವೇಶ ಮಾಡುತ್ತೆ. ಹೀಗೆ ಈ ಚೈತನ್ಯ ಪ್ರವಾಹ ಒಂದೊಂದು ಸ್ಕೀಮ್ನಲ್ಲಿಯೂ ಕೂಡ, ಒಂದೊಂದು ಮಹಾಯೋಜನೆಯಲ್ಲಿಯೂ ಕೂಡ 7 ಗ್ರಹಮಾಲೆಗಳಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಈಗ ನಾವು ಒಂದೊಂದು ಗ್ರಹಮಾಲೆಯ ಕಾಲದಲ್ಲಿ, ಒಂದು ಚೈನ್ ಪೀರಿಯಡ್ನಲ್ಲಿ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ನಮಗೆ ಪ್ರಮೋಷನ್ ಸಿಗುತ್ತೆ. ಈಗ ನಾವು ಮನುಷ್ಯ ವರ್ಗದಲ್ಲಿ ಇದ್ದೇವೆ. ಮನುಷ್ಯ ವರ್ಗ ಇದು 4ನೆಯ ಇದು ಭೂಗ್ರಹಮಾಲೆ. ಈ ಭೂಗ್ರಹಮಾಲೆ ಮುಗಿಯೋದು ಯಾವಾಗ ಮುಗಿಯುತ್ತಿದ್ದು? 7 ಪ್ರದಕ್ಷಿಣೆಗಳನ್ನು ಮುಗಿಸಿದಾಗ ಭೂಗ್ರಹಮಾಲೆ ಮುಗಿಯಿತು. ಚೈತನ್ಯ ಪ್ರವಾಹ ಆವಾಗ ಮುಂದಿನ ಗ್ರಹಮಾಲೆಯನ್ನು ಪ್ರವೇಶ ಮಾಡೋ ಹೊತ್ತಿಗೆ ನಾವು ಮನುಷ್ಯಾತೀತರಾಗಿರ್ತೇವೆ, ಜೀವನ್ಮುಕ್ತರಾಗ್ಬಿಟ್ಟಿರ್ತೇವೆ. ಆದ್ರಿಂದ ಮುಂದಿನ ಗ್ರಹಮಾಲೆಯಲ್ಲಿ ನಮ್ಮ ಭವಿಷ್ಯ ಏನು? ಜೀವನ್ಮುಕ್ತರಾದ ಮೇಲೆ 7 ದಾರಿಗಳು ತೆಕ್ಕೊಳ್ತುವಂತೆ. ಭೂಗ್ರಹಮಾಲೆಯಲ್ಲಿ ಬೇಕಾದ್ರೆ ಆವಾಗ ಯಾವುದು ಭೂಮಿ ಸ್ಥಾನದಲ್ಲಿರುತ್ತೋ ಆ ಸ್ಥೂಲ ಗ್ರಹದಲ್ಲಿ ನಾವು ಮನುಷ್ಯರಾಗಿ ಅಲ್ಲಿನ ಮನುಷ್ಯ ವರ್ಗದಲ್ಲಿ ಹುಟ್ಟಿ ಅವರ ಅಭಿವೃದ್ಧಿಗೆ ನಾವು ಸಹಾಯ ಮಾಡಬಹುದು. ಹೇಗೆ ಸನತ್ ಕುಮಾರ್ ಅವರೆಲ್ಲ ಬಂದು ಶುಕ್ರ ಗ್ರಹದಿಂದ ಇಲ್ಲಿಗೆ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೋ, ನಾವು ಹಾಗೆ ಮುಂದಿನ ಒಂದು ಗ್ರಹಕ್ಕೆ ಹೋಗಿ ಅಲ್ಲಿ ಸಹಾಯ ಮಾಡಬಹುದು ಮನುಷ್ಯರಿಗೆ, ಅವರ ವಿಕಾಸಕ್ಕೆ. ಅಥವಾ ನಾವು ಸೌರ ಬ್ರಹ್ಮಾಂಡ ಈಶ್ವರನ ಸ್ಟಾಫ್ ಮೆಂಬರ್ಸ್, ಅವನ ಸಿಬ್ಬಂದಿ ವರ್ಗಕ್ಕೆ ಸೇರ್ಕೊಂಡು ಅವನು ಎಲ್ಲಿ ಕಳಿಸ್ತಾನೋ, ಏನು ಕೆಲಸ ಹೇಳ್ತಾನೋ ಅದನ್ನ ಮಾಡ್ಕೊಂಡಿರ್ಬೋದು. ಅಥವಾ ನಾವು ದೇವಗಣಗಳು, ದೇವತೆಗಳದ್ದೇ ಒಂದು ವರ್ಗ ಇದೆ, ಮನುಷ್ಯ ವರ್ಗಕ್ಕೆ ಸಮಾನಾಂತರವಾಗಿ ಅದು ಅಭಿವೃದ್ಧಿ ಹೊಂದುತ್ತಾ ಇದೆ. ದೇವತೆಗಳ ವರ್ಗವನ್ನು ಬೇಕಾದ್ರೆ ನಾವು ಆಯ್ಕೋಬಹುದು, ನಾನು ಅಲ್ಲಿ ಅಭಿವೃದ್ಧಿ ಹೊಂದುತ್ತೀನಿ ಅಂತ ಹೇಳಿ. ಅಥವಾ ನಾವು ಧರ್ಮಕಾಯರು, ಸಂಭೋಗಕಾಯರು, ನಿರ್ಮಾಣಕಾಯರು ಅಂತ ಹೇಳಿದೆ. ನಿರ್ವಾಣ ಲೋಕದಲ್ಲಿ, ಆತ್ಮಲೋಕದಲ್ಲಿ ಉಳ್ಕೊಂಡು ಸೂಕ್ಷ್ಮ ಲೋಕಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು, ಸ್ಪಿರಿಚುವಲ್ ಫೋರ್ಸ್ ಅದನ್ನು ಉತ್ಪತ್ತಿ ಮಾಡಬಹುದು. ಆ ಸ್ಪಿರಿಚುವಲ್ ಫೋರ್ಸ್ ಅಥವಾ ಆಧ್ಯಾತ್ಮಿಕ ಶಕ್ತಿಯನ್ನ ಶ್ವೇತರ್ಷಿ ಮಹಾಸಂಘದವರು ಮಾನವ ವರ್ಗದ ಕಲ್ಯಾಣಕ್ಕೋಸ್ಕರ ಉಪಯೋಗಿಸ್ಕೋತಾರೆ. ಹೀಗೆ 7 ದಾರಿಗಳು ತೆಗೆದುಕೊಳ್ಳುತ್ತವಂತೆ, ಅವನ ಮುಂದೆ ತೆರ್ಕೊಳ್ಳುತ್ತವೆ 7 ಮಾರ್ಗಗಳು.
ಅದರಲ್ಲಿ ಅವನು ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಅವನು ಪ್ರವೇಶ ಮಾಡಿ ಅಭಿವೃದ್ಧಿ ಹೊಂದಬಹುದು. ಅಭಿವೃದ್ಧಿ ನಿಲ್ಲೋದಿಲ್ಲ. ಸಂಸರಣೆಗೆ ಕೊನೆ ಇಲ್ಲ, ವಿಕಾಸಕ್ಕೆ ಕೊನೆ ಇಲ್ಲ. ಇಂತಹ ಒಂದು ವಿಕಾಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೌರ ಬ್ರಹ್ಮಾಂಡ ಈಶ್ವರ ಯಾವರನ್ನ ನಾವು ನಮ್ಮ ಈಶ್ವರ ಅಂತ ಕರಿತೀವೋ ಅವನು ಈ ರೀತಿಯಾಗಿ ಅಭಿವೃದ್ಧಿ ಹೊಂದದವನು. ಅವನು ಒಂದಾನೊಂದು ಕಾಲದಲ್ಲಿ ಮಾನವನಾಗಿ ಅಥವಾ ಮಾನವನಿಗೆ ಸರಿಸಮಾನವಾದ ಒಂದು ರೂಪದಲ್ಲಿ ವಿಕಾಸ ಹೊಂದದವನು. ಕ್ರಮಕ್ರಮವಾಗಿ ಅವನು ಮನುವಾಗಿದ್ದು, ಆಮೇಲಿಂದ ಸನತ್ ಕುಮಾರ ಒಂದು ಕಿಂಗ್ ಆಫ್ ದಿ ವರ್ಲ್ಡ್ ಆಗಿದ್ದು ಸನತ್ ಕುಮಾರ ಸ್ಥಿತಿಯಲ್ಲಿ, ಅನಂತರ ಒಂದು ದೊಡ್ಡ ಗ್ರಹಮಾಲೆಗೆ ಅಧಿಪತಿಯಾಗಿ ಗ್ರಹಾಧಿಪತಿಯಾಗಿದ್ದುಕೊಂಡು ಆಮೇಲಿಂದ ಒಂದು ಬ್ರಹ್ಮಾಂಡಕ್ಕೆ ಅವನು ಅಧಿಪತಿಯಾಗಿದ್ದಾನೆ. ಅವನ ಮುಂದೆ ಏನಾಗ್ತಾನೆ? ಸೌರ ಬ್ರಹ್ಮಾಂಡದ ಈಶ್ವರ ಒಂದು ಗ್ಯಾಲಾಕ್ಸಿ, ಅನೇಕ ಗ್ರಹಗಳ ಒಂದು ಗುಂಪು, ನಕ್ಷತ್ರ ಪುಂಜ, ಅದಕ್ಕೆ ಅಧಿಪತಿಯಾಗ್ತಾನೆ. ಆಮೇಲೆ ಸೂಪರ್ ಗ್ಯಾಲಾಕ್ಸಿ, ಅನೇಕ ಗ್ಯಾಲಾಕ್ಸಿಗಳ ಒಂದು ಗುಂಪು, ಅದರ ಒಂದು ಅಧಿಪತಿಯಾಗ್ತಾನೆ. ಅನಂತರ ಒಂದು ವಿಶ್ವದ ಅಧಿಪತಿಯಾಗ್ತಾನೆ. ಹೀಗೆ ಇದಕ್ಕೆ ಕೊನೆಯೇ ಕಾಣಿಸೋದಿಲ್ಲ ಅಂತಾನೆ. ಈ ಸಂಸರಣೆ ಅನ್ನೋದಕ್ಕೆ ತುದಿ ಇಲ್ಲ, ಮೇಲ್ಗಡೆ ತುದಿ ಇಲ್ಲ, ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೃಷ್ಟಿನೂ ಅಷ್ಟೇ, ಇದಕ್ಕೆ ಒಂದು ಅಂತ್ಯ ಇಲ್ಲ, ಒಂದು ಆದಿ ಇಲ್ಲ. ನಮ್ಮ ಮಟ್ಟಿಗೆ ನಾವು ತಿಳ್ಕೊಳ್ಳೋದಾದ್ರೆ ನಾವಿವಾಗ ಮನುಷ್ಯರಾಗಿದ್ದೇವೆ. ಮನುಷ್ಯನ ವಿಕಾಸ, ಮುಂದಿನ ವಿಕಾಸ ನಮ್ಮ ಕೈಯಲ್ಲೇ ಇದೆ. ನಾವು ಆದಷ್ಟು ಬೇಗ ನಮ್ಮ ಮಾನವ ವರ್ಗದ ಗುರಿಯಾಗಿರ್ತಕ್ಕಂಥ ಜೀವನ್ಮುಕ್ತ ಪದವಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಸ್ವಂತ ಪ್ರಯತ್ನವನ್ನು ಹಾಕಿ ನಮ್ಮ ವಿಕಾಸದ ಯೋಜನೆ, ನಮ್ಮ ವೇಗವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಸಾಧ್ಯ. ಇಂಥ ಉಪನ್ಯಾಸಗಳನ್ನು ಕೇಳಿಸ್ಕೊಳ್ಳೋದು, ಇದರ ವಿಷಯವಾಗಿ ಅರ್ಥ ಮಾಡ್ಕೊಳ್ಳೋದು, ಪುಸ್ತಕಗಳನ್ನು ಓದೋದು, ನಮ್ಮ ಮನಸ್ಸನ್ನು ಬೆಳೆಸ್ಕೊಡೋದು, ಚಿಂತನಾ ಶಕ್ತಿಯನ್ನು ಬೆಳೆಸ್ಕೊಡೋದು, ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಡೋದು, ನಮ್ಮ ಆಸೆಗಳನ್ನು ಪರಿಶುದ್ಧ ಮಾಡ್ಕೊಳ್ಳೋದು, ನಮ್ಮ ಸ್ವಾರ್ಥತೆ, ನಾನು ಅನ್ನೋ ಅಹಂಕಾರ ಇವುಗಳನ್ನೆಲ್ಲ ಬಿಡೋದು, ಸ್ಪಷ್ಟವಾಗಿ ಚೆನ್ನಾಗಿ ಆಲೋಚನೆ ಮಾಡ್ಕೊಂಡು ಕಲ್ತ್ಕೊಳ್ಬೇಕು. ಥಾಟ್ ಈಸ್ ಎ ಪವರ್ಫುಲ್ ಫೋರ್ಸ್. ಯೋಚನಾ ಶಕ್ತಿ ಬಹಳ ಬಲಯುತವಾದ ಶಕ್ತಿ. ಇದನ್ನು ಬೆಳೆಸ್ಕೊಳ್ಬೇಕು. ಏಕಾಗ್ರತೆಯನ್ನು ಬೆಳೆಸ್ಕೊಳ್ಬೇಕು. ಸದಾ ಮಾನವರಿಗೆ ಒಳ್ಳೆಯದಾಗೋದನ್ನೇ, ಹಿತಚಿಂತನೆಯನ್ನೇ ನಾವು ಚಿಂತಿಸ್ತಾ ಇರಬೇಕು, ಅದನ್ನೇ ಬಯಸ್ತಾ ಇರಬೇಕು. ನಮ್ಮ ಜೀವನ ಮಾನವ ಕೋಟಿಯ ಸೇವೆಗಾಗಿ ಮತ್ತು ಇತರ ಜೀವವರ್ಗಗಳ ಸೇವೆಗಾಗಿ ಮೀಸಲಾಗಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡ್ಬಿಡಬೇಕು ಈಶ್ವರನ ಕೆಲಸಕ್ಕೆ. ಈ ಯೋಜನೆಯನ್ನು ಕಾರ್ಯಗತ ಮಾಡೋದಕ್ಕೆ ನಾನು ಒಬ್ಬ ಸಹಕಾರಿಯಾಗ್ತೇನೆ, ಕಾರ್ಯಕರ್ತನಾಗ್ತೇನೆ. ನನ್ನಿಂದ ಆದಷ್ಟು ಮಟ್ಟಿಗೆ ಈ ಯೋಜನೆಯನ್ನು ಕಾರ್ಯಗತ ಮಾಡೋದ್ರಲ್ಲಿ ನಾನು ಸಹಕಾರವನ್ನು ನೀಡ್ತೇನೆ ಅಂತ ಹೇಳಿ ನಮ್ಮನ್ನು ನಾವು ಶ್ವೇತರ್ಷಿ ಸಂಘದ ಸೇವೆಗಾಗಿ, ಅವರ ಕೆಲಸಕ್ಕಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡ್ಬಿಟ್ಟು ಅಧ್ಯಯನ, ಧ್ಯಾನ ಮತ್ತು ಸೇವೆ ಇತ್ಯಾದಿಗಳ ಮೂಲಕ ನಮ್ಮ ವಿಕಾಸದ ವೇಗವನ್ನು ನಾವು ಹೆಚ್ಚಿಸ್ಕೋಬೇಕು. ಈ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ ಮೇಲೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆ ಇದೆ, ಈಶ್ವರನ ಯೋಜನೆ. ಇದನ್ನು ಕಾರ್ಯಗತ ಮಾಡೋದ್ರಲ್ಲಿ ಮಹಾಶ್ವೇತರ್ಷಿ ಸಂಘ ನಿರತವಾಗಿದೆ. ಮತ್ತು ದೊಡ್ಡ ದೊಡ್ಡ ಆತ್ಮಗಳೆಲ್ಲ ಈ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ತಮ್ಮನ್ನು ತಾವು ಸಂಪೂರ್ಣವಾಗಿ ಮಾನವ ಕೋಟಿಯ ಸೇವೆಗಾಗಿ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಣಿ ವರ್ಗ, ಖನಿಜ ವರ್ಗ, ಸಸ್ಯ ವರ್ಗ ಎಲ್ಲಕ್ಕೂ ಕೂಡ ಸಹಾಯ ಬೇಕು ಅದರ ವಿಕಾಸಕ್ಕೆ. ಇಂತಹ ಒಂದು ಸೇವೆಗೋಸ್ಕರ ನಮ್ಮನ್ನು ನಾವು ಮೀಸಲಾಗಿಟ್ಕೊಂಡು ಥಿಯಾಸಫಿಯ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡ್ತಾ ಎಲ್ಲರ ವಿಕಾಸದಲ್ಲಿ ಆ ಒಂದು ಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಒಬ್ಬೊಬ್ಬರಿಗೂ ಕೂಡ ಅವಕಾಶ ಇದೆ. ಈ ವಿಚಾರವನ್ನು ನಾವು ತಿಳ್ಕೊಂಡ ಮೇಲೆ ಇದಕ್ಕೆ ನಾವು ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ನಮ್ಮ ಸ್ವಂತ ಅಭಿವೃದ್ಧಿಯನ್ನು ಬಿಟ್ಟು ಸ್ವಂತ ಅಭಿವೃದ್ಧಿ ನಡ್ಕೊಂಡು ಹೋಗುತ್ತೆ. ಎಲ್ಲ ಮಾನವರು ಕೂಡ ವಿಕಾಸ ಹೊಂದಿದಾಗ ನಾವು ವಿಕಾಸ ಹೊಂದುತ್ತೇವೆ. ನಮ್ಮ ಮುಂದಿನ ಹೆಜ್ಜೆ ಮನಸ್ಸಿಗಿಂತಲೂ ಅತೀತವಾಗಿರ್ತಕ್ಕಂಥ ಬುದ್ಧಿಶಕ್ತಿನ, ಬುದ್ಧಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು. ಆ ಬುದ್ಧಿ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ನಿರ್ಮಲವಾದ ಪ್ರೇಮ, ನಿಸ್ವಾರ್ಥವಾದಂಥ ಕರುಣೆ, ಎಲ್ಲರನ್ನೂ ಕೂಡ ನಾನು ಎಂದು ತಿಳಿಸ್ಕೊಳ್ತಕ್ಕಂಥ ಒಂದು ಏಕತೆಯ ಮನೋಭಾವ, ಎಲ್ಲ ಜೀವ ಚೈತನ್ಯವು ಒಂದೇ ಅನ್ನೋದನ್ನು ಗುರುತಿಸಿ ಆ ಜೀವ ಚೈತನ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡೋದು. ಇದನ್ನು ಮಾಡೋದ್ರ ಮೂಲಕ ನಮ್ಮ ವಿಕಾಸ ವೇಗ
ಅಭಿವೃದ್ಧಿಯಾಗತ್ತೆ, ನಾವು ಮಾನವಾತೀತರಾಗ್ತೇವೆ. ಈ ಶ್ವೇತರ್ಷಿ ಸಂಘದ ಕೆಲಸದಲ್ಲಿ, ಈ ಮಹಾ ಯೋಜನೆಯನ್ನು ನೆರವೇರಿಸೋದಲ್ಲಿ ನಾವು ಕೂಡ ಪಾಲ್ಗೊಳ್ತೇವೆ.